ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ ನಮ್ಮ ಗುರುಗಳು. ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಇವತ್ತು ಇನ್ನೇನು ಡಿಸೆಂಬರ್ 2ನೇ ತಾರೀಕು ಆಗೋಯ್ತು. ಹೇಗಿದೆ ಈ ದಿನ ಅಂತ ತಿಳಿಸ್ಕೊಡಿ ಗುರುಜಿ. ಇನ್ನೇನು 2014 ಬಾಯ್ ಬಾಯ್ ಹೇಳೋ ಸಮಯ ಬರ್ತಾ ಇದೆ. ಹಾಗಾಗಿ ಬಹುಶಃ ನಮ್ಮ ವಾಹಿನಿಯ ಸುತ್ತಮುತ್ತ ಎಲ್ಲಾ ಕಡೆನೂ ಆಗ್ಲೇ ಅದಕ್ಕೆ ಬೇಕಾದಂತ ಅಲಂಕಾರ ಸಿದ್ಧತೆಗಳು ನಡೀತಿದೆ. MG ರೋಡ್ ಅಂದ್ರೆ MG ರೋಡ್ ಮಹಾತ್ಮ ಗಾಂಧಿ ರಸ್ತೆ ಅಲ್ವಮ್ಮ. ಆದರೂ ಬಹಳ ಅಲಂಕಾರಗೊಂಡಿರ್ತಕ್ಕಂಥದ್ದು. ಹೊಸ ವರ್ಷ ಬಂತು ಅಂದ್ರೆ ಎಲ್ಲವೂ ಅಲಂಕಾರವೇ. ಆದರೆ ಈ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ತರಬೇಕು, ಜೊತೆಗೆ ನೊಂದ ಮನಸ್ಸುಗಳಿಗೆ ಸೂಕ್ತವಾದ ಸಾಂತ್ವನವನ್ನು ಕೊಟ್ಟು ಹೊಸದಾದಂತಹ ಬದುಕಿಗೆ ಮತ್ತಷ್ಟು ಬೆಳಕಾಗಬೇಕು. ಈ ಹೊಸ ವರ್ಷದ ಕೊನೆ ದಿನಗಳಲ್ಲಿ, ಅಂದರೆ ಇದು ನಮಗಲ್ಲ ಕೊನೆ ದಿನ, ಯಾಕೆಂದರೆ ನಮ್ಮದು ಯುಗಾದಿಯಿಂದ ಯುಗಾದಿ, ಅದು ಸಂಪ್ರದಾಯ. ಆದರೂ ಈ ಡಿಸೆಂಬರ್ ಮಾಸ ಅಂದಾಗ ಒಂಥರ ಅತಿಯಾದಂತಹ ವೇಗದಲ್ಲಿ ಗಾಡಿ ಓಡಿಸೋದು, ಹುಚ್ಚುಚ್ಚಾಗಿ ಬಹಳ ಏನೋ ಒಂದು ಥರ ವರ್ಷದ ಕೊನೆ ಇದನ್ನೇನೋ ಒಂದು ಮಾಡಬೇಕು, ಇದನ್ನೇನೋ ಒಂದು ಸೆಲೆಬ್ರೇಟ್ ಮಾಡಬೇಕು, ಈ ತರಹದಂತಹ ಮನಸ್ಥಿತಿಯಿಂದ ಬಹಳ ವೇಗವಾಗಿ ಮನಸ್ಥಿತಿಯನ್ನು ತಗೊಂಡು ಹೋಗ್ತೀರಿ. ಯಾಕೆ ಇವತ್ತು ಬೆಳಗ್ಗೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂದರೆ, ನಿನ್ನೆಯಷ್ಟೇ ಪ್ರಯಾಣಕ್ಕೆ ಅಂತ ಭಾಳಷ್ಟು ವೇಗವಾಗಿ ಗಾಡಿ ಓಡಿಸ್ಬೇಕು ಅಂತ ಹೇಳಿ ಒಬ್ಬನೇ ಮಗ ಡ್ರೈವಿಂಗ್ನಲ್ಲಿ ಫ್ರೆಂಡ್ಸ್ ಮಾತು ಕೇಳಿಕೊಂಡು ಅತಿಯಾದಂಥ ವೇಗವಾಗಿ ಗಾಡಿ ಓಡಿಸಿ ಏನೋ ಒಂದು ಉದ್ಧಾರ ಮಾಡೋಣ, ಇದು ಫ್ರೆಂಡ್ಸ್ ಹೇಳ್ತಕ್ಕಂಥವ್ರು ಅವ್ರು ಶಬಾಷ್ ಅನ್ನೋದಕ್ಕೆ ಒಳಗಾಗೋಣ ಅಂತ ಹೇಳಿ ಜೀವನೇ ತೆಗೆದಂತಹ ಒಬ್ಬ ಪುಣ್ಯಾತ್ಮನೇನೆ. ಬೇಕು ಡ್ರೈವ್ ಮಾಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಟೂ ವೀಲರ್ ಓಡಿಸುವಾಗ ಒಂದು ಜೋಶ್ ಇರುತ್ತೆ, ಎಲ್ಲವೂ ಸರಿಯೇ. ಆದರೆ ನಿಮ್ಮ ನಂಬಿರ್ತಕ್ಕಂಥ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಜೊತೆಲಿರ್ತಕ್ಕಂಥ ಒಡ ಹುಟ್ಟಿದವರು ಎಲ್ಲರೂ ಇರ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿ ಪ್ರಾಣ ಪಕ್ಷಿ ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ಅದಕ್ಕೆ ನೋವು ಕೊಟ್ಟು ನಾವು ಆಟ ಆಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಅದಕ್ಕೆ ನಾವು ನೋವು ಕೊಡೋಕೋರೆ ನಮ್ಮ ಇಡೀ ದೇಹಕ್ಕೆ ನೋವು ಕೊಟ್ಬಿಡುತ್ತೆ, ಜೀವನನೇ ಮುಗಿಸ್ಬಿಡುತ್ತೆ. ಅದರಿಂದ ಇವತ್ತಿನ ದಿವಸ ಅತಿಯಾದಂತಹ ವೇಗ ಯಾರೊಬ್ಬರಲ್ಲೂ ಬೇಡ. ಯಾರೊಬ್ಬರು ಸಹಿತ ಡ್ರೈವಿಂಗಲ್ಲಿ ಇರ್ತಕ್ಕಂಥವ್ರು, ಡ್ರೈವ್ ಮಾಡ್ತಕ್ಕಂಥವ್ರು ವೇಗ ಒಳ್ಳೆಯದಲ್ಲ, ಅತಿಯಾದಂಥ ಸ್ಪೀಡ್ ಒಳ್ಳೆಯದಲ್ಲ. 5 ನಿಮಿಷ 10 ನಿಮಿಷ ತಡವಾಗಿ ಹೋಗೋಣ, ಏನೂ ತಪ್ಪಿಲ್ಲ. ಆದರೆ 2 ಮಾತು ಬಯಸ್ಕೊಳ್ಳೋದು ಅಷ್ಟೇ ಇರುತ್ತೆ, ಅಥವಾ ಏನೋ ಒಂದು ಬೇರೆ ತರಹ 1-2 ಮಾತಾಗಿರುತ್ತೆ. ಬಿಟ್ಟರೆ ನಾಳೆ ನೀವು ಇರ್ತೀರಿ. ಅತಿಯಾದಂಥ ವೇಗಕ್ಕೆ ಹೋಗಿ 2 ನಿಮಿಷ ಮುಂಚೆ ಹೋಗಿ ನೀವೇ ಇಲ್ಲ ಅಂದರೆ ನಾಳೆ ಇರ್ತಕ್ಕಂಥದ್ದೇನು? ಹಾಗಾಗಬಾರ್ದು. ಅದರಿಂದ ಡಿಸೆಂಬರ್ ಮಾಸ ಬಹಳ ಸೂಕ್ಷ್ಮವಾಗಿರುತ್ತೆ. ಎಲ್ಲರೂ ಈ ಥರ ಹುಚ್ಚು ಅಭಿಮಾನ, ಡಿಸೆಂಬರ್ ಕೊನೆ ದಿನ, ಈ ವರ್ಷದ ಕೊನೆ ದಿನ ಅಂತ ಹೇಳಿ ಭಾಳ ಸ್ಪೀಡಾಗಿ ಗಾಡಿ ಓಡಿಸೋದು, ಅಥವಾ ಇನ್ನೇನೋ ಹೊಸ ತರಹ ಅಭ್ಯಾಸಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಈ ವರ್ಷದ ಕೊನೆಯಲ್ಲಿ ನಾನು ಪ್ರಾರಂಭದಿಂದ ಇಲ್ಲಿವರೆಗೂ ನಾನು ಅನುಭವಿಸಿರ್ತಕ್ಕಂಥವನ್ನೆಲ್ಲ ಇವತ್ತು ಅನುಭವಿಸ್ಬಿಡೋಣ ಅಂತೇಳಿ ಹುಚ್ಚುಚ್ಚಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು, ಇದು ಯಾವುದೂ ಸಮಂಜಸವಲ್ಲ. ನಾವು ಏನೇ ಆದರೂ ಸಹಿತ ಇವತ್ತಿನ ಮುಂದಿನ ಒಂದೊಂದು ಕ್ಷಣವೂ ನಮಗೆ ಹೊಸದೇ. ಆ ಹೊಸದಾಗಿ ನಾವು ಆರಾಧನೆ ಮಾಡಿ ಅದನ್ನು ಸ್ವಾಗತಿಸಬೇಕು. ಜೊತೆಗೆ ಹಿಂದಾಗಿರ್ತಕ್ಕಂಥದ್ದನ್ನು, ಸವಿ ನೆನಪುಗಳನ್ನು ನೆನೆಸ್ಕೊಳ್ತಾ ಇರಬೇಕು. ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಬೇಕು, ಮುಂದಿನ ದಿನಗಳನ್ನು ಆಧಾರದವಾಗಿ ಸ್ವಾಗತಿಸಬೇಕು. ಆಗಲೇ ಜೀವನದಲ್ಲಿ ಸಾಕಷ್ಟು ಸ್ವಾರಸ್ಯವಿರುತ್ತೆ, ನೆಮ್ಮದಿ ಇರುತ್ತೆ. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ದೇವಿಗೆ ಸಂಬಂಧಪಟ್ಟಂತೆ ಮಂಗಳವಾರ ಮಂಗಳಕರವಾದಂತಹ ಅನುಷ್ಠಾನಗಳನ್ನು ಮಾಡಲಿಕ್ಕೂ, ಹಾಗೂ ಈ ಒಂದು ಮಾಸದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅನುಷ್ಠಾನಗಳು ಬಹಳ ವಿಶೇಷವಾಗಿರತಕ್ಕಂಥದ್ದು. ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗ್ತಕ್ಕಂತಹ ಮಾಲೆ ಹಾಕುವಂಥದ್ದು, ಜನವರಿ 14ನೇ ತಾರೀಕು ಮಕರ ಸಂಕ್ರಮಣದಂದು ಸ್ವಾಮಿ ಜ್ಯೋತಿ ಕಾಣಿಸ್ತಕ್ಕಂಥದ್ದು, ಅಥವಾ ಸ್ವಾಮಿಯ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಇದು ಶಬರಿಮಲೆ ಯಾತ್ರಿಕರಿಗೆ, ಅದರಲ್ಲೂ ಸ್ವಾಮಿಯ ಭಕ್ತರಿಗೆ, ಅಯ್ಯಪ್ಪ ಸ್ವಾಮಿ ಆರಾಧಕರಿಗೆ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ನಿನ್ನೆ ಮಾಲಾಧಾರಣೆ ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲೆ ಹಾಕಿದಾಗ ನಾವು ಹೇಗಿರಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಮಾಡಬೇಕು, ಈ ಅನುಷ್ಠಾನಗಳಿಂದ ನಮಗೆ ಯಾವ ಒಂದು ಕ್ರಮಬದ್ಧವಾಗಿದ್ದರೆ ಏನೆಲ್ಲ ಲಾಭ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತಿದ್ದೆ ನಾನು. ಹಾಗೆ ಮಡಿ ಆಚಾರ ಮತ್ತು ನಾವು ತೆಗೆದುಕೊಳ್ಬೇಕಾದಂಥ ಆಹಾರ, ನಮ್ಮ ಆಹಾರ ಪದ್ಧತಿಗಳು, ಇದರ ಬಗ್ಗೆ ನಾವು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದೆ. ಆ ವಿಚಾರ ಇವತ್ತು ಸ್ವಲ್ಪ ಮುಂದುವರಿಸೋಣ.
ಬೆಳಿಗ್ಗೆ ಫಲಹಾರ, ಮಧ್ಯಾಹ್ನ ಊಟ, ಸಂಜೆ ಫಲಹಾರ. ಫಲಹಾರಕ್ಕಾಗಲಿ ಊಟಕ್ಕಾಗಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದಿರ ಇರತಕ್ಕಂಥದ್ದು. ಮನುಷ್ಯನಿಗೆ ಬೇಕಾದಂತಹ ಪದಾರ್ಥಗಳಲ್ಲಿ ತಾನು ಮಾಲೆ ಹಾಕಿದಾಗ ಅದೊಂದು ದೀಕ್ಷೆ ಇದ್ದಂಗೆ. ಅಯ್ಯಪ್ಪನ ಮಾಲೆ ಹಾಕಿದಾಗ ನಮ್ಮ ಗಮನ, ನಾವಿರಬೇಕಾದಂಥ ರೀತಿ, ನಮ್ಮ ಕರ್ತವ್ಯ, ನಮ್ಮ ನಡವಳಿಕೆಗಳು ಎಲ್ಲವೂ ಸಹಿತ ಒಂದು ತೀಕ್ಷ್ಣ ರೀತಿಯಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಭಗವಂತನ ಧ್ಯಾನ, ಭಗವಂತನ ಅದರ ಒಂದು ಆಶೀರ್ವಾದಕ್ಕಾಗಿಯೇ ನಾವು ಒಳಪಟ್ಟಿರಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥದ್ದು, ದುಶ್ಚಟಕ್ಕೆ ಒಳಗಾಗ್ತಕ್ಕಂಥದ್ದು, ನಮ್ಮಲ್ಲಿ ದುಶ್ಚಟಗಳಿದ್ದರೂ ಸಹಿತ ಅದನ್ನು ದೂರ ಮಾಡ್ಕೊಳ್ಳಿಕ್ಕಾಗಿಯೇ ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಒಂದು ಅನುಷ್ಠಾನ. ವರ್ಷದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕದಿಂದ ಸಂಕ್ರಮಣದ ತನಕ 48 ದಿನಗಳ ಕಾಲ ಆ ಮಂಡಲಾಚರಣೆಯನ್ನು ಕ್ರಮಬದ್ಧವಾಗಿ ಮಾಡಿ, ಆ ಕ್ರಮಬದ್ಧವಾಗಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಅಂದರೆ ಸಾರ್ವತ್ರಿಕವಾಗಿ ಹಿಂದೆ ತ್ರಿಕಾಲ ಅನುಷ್ಠಾನ ಆಯಿತು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಮುನ್ನ ಸ್ನಾನ ಮಾಡಿ ಕೂತ್ಕೊಳ್ತಿದ್ರು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ, ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಸ್ನಾನ, ಸಂಜೆ ಗೋಧೂಳಿ ಲಗ್ನದಲ್ಲಿ ಸ್ನಾನ. ಕಾಲಕ್ರಮೇಣ ಉದ್ಯೋಗ, ಕೆಲಸ, ಜವಾಬ್ದಾರಿ, ವೃತ್ತಿಧರ್ಮ ಇವೆಲ್ಲಕ್ಕೂ ಅನುಸಾರವಾಗಿ ನಾವು ಮಾಧ್ಯಾಹ್ನಿಕ ಅನುಷ್ಠಾನವನ್ನು ಬರೀ ಕೈಕಾಲು ತೊಳೆದು ಊಟಕ್ಕೆ ಕೂತ್ಕೊಳ್ಳೋ ಪದ್ಧತಿ ಬಂತು. ಆದರೆ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಸಾಯಂಕಾಲ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾತ್ರ ಎಲ್ಲೂ ಚಾರು ಇವತ್ತಿಗೂ ತಪ್ಪಿಲ್ಲ, ತಪ್ಪಬಾರದು ಸಹಿತ. ಬೆಳಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ, ಸಂಜೆ ಸೂರ್ಯಾಸ್ತಮದ ನಂತರ 2 ಹೊತ್ತು ಸ್ನಾನ ಮಾಡ್ತಕ್ಕಂಥದ್ದು, ಕಪ್ಪು ಬಟ್ಟೆಯನ್ನೇ ಧರಿಸ್ತಕ್ಕಂಥದ್ದು. ಕಪ್ಪು ಶನೈಶ್ಚರನಿಗೆ ಪ್ರೀತಿ, ಆದರೆ ಅಯ್ಯಪ್ಪನಿಗೂ ಪ್ರೀತಿ. ಭಕ್ತಿ ಇಲ್ಲಿ ಬಹಳ ಪ್ರಧಾನ. ಅಯ್ಯಪ್ಪನಿಗೆ ಕರಿ ವಸ್ತ್ರವನ್ನು ಧರಿಸಿ, ತುಳಸಿ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಹಾಕಿಸಿಕೊಂಡು, ಪ್ರತಿನಿತ್ಯ ಆಹಾರ ಪದ್ಧತಿಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾದಂಥ ರೀತಿಯಲ್ಲಿದ್ದು, ನೆಮ್ಮದಿಯುತವಾದಂಥ ಆರೋಗ್ಯಕರವಾದಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಅಯ್ಯಪ್ಪನ ಅನುಷ್ಠಾನಗಳನ್ನು ನಿರಂತರವಾಗಿ ಜಪಿಸ್ತಿರ್ತಕ್ಕಂಥದ್ದು. ಮಾಲೆ ಹಾಕದಂತಹ ಸನ್ನಿವೇಶಗಳಲ್ಲಿ ಎಲ್ಲರನ್ನೂ ನೀವು ಮಾತಾಡಬೇಕಾದ್ರೂ, ನಿಮ್ಮನ್ನು ಮಾತಾಡಬೇಕಾದ್ರೂ ಸ್ವಾಮಿ ಅಂತಕ್ಕಂಥ ಪದವನ್ನು ಸೇರಿಸಬೇಕಾಗತ್ತೆ. ಯಾವುದೇ ಹೆಸರಿಗೆ ಹಿಂದೆ ಮುಂದೆ ಸ್ವಾಮಿ ಅಂತ ಹೇಳ್ತಕ್ಕಂಥದ್ದು. ಕೆಲವು ಹೆಣ್ಮಕ್ಳು ನಿಮ್ಮಲ್ಲಿರ್ತಕ್ಕಂಥವ್ರನ್ನ ಅಮ್ಮ ಸ್ವಾಮಿ ಅಂತಲೂ ಕರೀತಾರೆ, ಅಥವಾ ಅವ್ರ ಹೆಸರಿಟ್ಟು ಕಡೆಯಲ್ಲಿ ಸ್ವಾಮಿ ಅಂತ ಕರೀತಾರೆ. ಅಂದರೆ ಪ್ರತಿಯೊಬ್ಬರನ್ನು ತಾಯಿ ಆಕಾರದಲ್ಲಿ, ತಾಯಿಯ ಒಂದು ಸ್ವಭಾವದಲ್ಲಿ, ತಾಯಿನ ನೋಡುವಂಥ ದೃಷ್ಟಿಯಲ್ಲಿ. ಹಾಗೆ ಪುರುಷರನ್ನ ಮಾತಾಡಬೇಕಾದ್ರೆ ಸ್ವಾಮಿ ಅಂತ ಕರೆದು ಅಥವಾ ಅಯ್ಯಪ್ಪ ಅಂತ ಕರೀತಕ್ಕಂಥದ್ದು. ಈ ಪ್ರಕಾರವಾದಂಥ ಅನುಷ್ಠಾನಗಳು ಸಾಕಷ್ಟಿದೆ. ಇನ್ನು ಅಯ್ಯಪ್ಪನ ಕೆಲವು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ರಹಸ್ಯಗಳನ್ನು ಮುಂದೆ ತಿಳಿಸ್ಕೊಡ್ತಾರೆ. 2014ಕ್ಕೆ ಇನ್ನೇನ್ ಟಾಟಾ ಬಾಯ್ ಬಾಯ್ ಅಂತ ಹೇಳೋ ಸಮಯ ಆಗಿದೆ. ಹಾಗಿದ್ರೆ 2015ರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಹೊರತರ್ತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ರವರೇ ಇದನ್ನ ಬರೆದಿದ್ದಾರೆ ಕೂಡ. ವರ್ಷ ಭವಿಷ್ಯವನ್ನ ಖಂಡಿತ ತಾವು ತಿಳ್ಕೊಳ್ಬಹುದು ಈ ಒಂದು ಪುಸ್ತಕದಲ್ಲಿ. ಜೊತೆಗೆ ಶ್ರೀ ಶನೈಶ್ಚರ ಅನುಗ್ರಹಕ್ಕೆ ಮಹರ್ಷಿ ಪರಿಹಾರ ಸೂತ್ರಗಳು, ಇದು ಕೂಡ ಬಹಳ ವಿಶೇಷವಾದ ಒಂದು ಪುಸ್ತಕವನ್ನ ಹೊರತರ್ತಾ ಇದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಇದನ್ನ ಬರೆದಿದ್ದಾರೆ. ಆಸಕ್ತರೆಲ್ಲರೂ ಕೂಡ ಖಂಡಿತ ತಗೊಳ್ಬಹುದು. ನೋಡಿ, ಭಾಗವಹಿಸಬಹುದು ಹೇಳಿ 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 ಅದೇ ಬಂದ್ಬಿಡುತ್ತೆ. ಖಂಡಿತ ಇದನ್ನ ಕೊಂಡು ತಗೊಳ್ಬಹುದು. ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ಇರೋದು ಎಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಚಿಕ್ಕಪೇಟೆ, ನಮ್ಮ ಬೆಂಗಳೂರಿನಲ್ಲಿ ಬಳೆಪೇಟೆನಲ್ಲಿ ಕೂಡ ಇದೆ. ಖಂಡಿತ ಅವೆನ್ಯೂ ರೋಡ್ಗೆ ಹೋಗಿ ಇದನ್ನ ಖರೀದಿಸಿ ಅಂತ ಹೇಳ್ತಾ, ಈ ಪುಸ್ತಕಗಳನ್ನ ನಾನ್ ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ಬೆಸ್ಟ್ 2 ಕಾಲರ್ಸ್ಗೆ ಇವತ್ತಿದನ್ನ ನೀಡಲಾಗತ್ತೆ. ಹಾಗಾಗಿ ಯಾರ ಬೆಸ್ಟ್ ಕಾಲರ್ಸ್ ನೋಡೋಣ. ನೀವು ಕೂಡ ಕರೆಗೆ ಪ್ರಯತ್ನ ಮಾಡಿ, ಈ ಪುಸ್ತಕ ನಿಮ್ದು ಕೂಡ ಆಗಬಹುದು. ಗುರುಜಿ, ಅಯ್ಯಪ್ಪ ಸ್ವಾಮಿ ಕುರಿತಾಗಿ ಸಾಕಷ್ಟು ಮಾತಾಡ್ತಾ ಇದ್ರಿ. ಜೊತೆಗೆ ಮಾಲೆ ಹಾಕೊಳ್ಳೋದ್ರ ವಿಶೇಷತೆಯ ಕುರಿತಾಗಿ ಕೂಡ ಹೇಳ್ತಾ ಇದ್ರಿ. ನೆನ್ನೆ ಕೂಡ ಹೇಳ್ತಾ ಇದ್ರಿ, ದ್ವಿಕಾಲದಲ್ಲಿ ನೀವು ಸ್ನಾನವನ್ನ ಮಾಡ್ಬೇಕಾಗತ್ತೆ, ಬಹಳ ಮಡಿಯಿಂದ ಇರಬೇಕು ಅಂತ. ನನ್ಗನ್ಸುತ್ತೆ ಗುರುಜಿ, ಸ್ವಾಮಿ ಅಂತ ನಾವು ಯಾಕೆ ಅವ್ರನ್ನ ಕರಿತೀವಿ ಅಂದ್ರೆ, ಸಾಕ್ಷಾತ್ ಅಯ್ಯಪ್ಪ ಅವರ ಮನಸ್ಸಲ್ಲಿ ನೆಲೆಸಿದಾನೆ ಅನ್ನೋ ಭಾವ ನಮ್ಮಲ್ಲೂ ಇರಬೇಕು. ಜೊತೆಗೆ ಅವರು ಕೂಡ ಯಾವುದೇ ಒಂದು ಕೆಟ್ಟ ದೃಷ್ಟಿಯನ್ನ ಯಾರ ಮೇಲೂ ಬೀರಬಾರ್ದು ಅಲ್ವಾ ಗುರುಜಿ? ಚಪ್ಪಲಿ ಸಹಿತ ಹಾಕೋಬಾರ್ದು ಅಂತ ಹೇಳ್ತಾರೆ. ಇನ್ ಕೆಲವರು ಮಾಲೆ ಹಾಕೋತಾರೆ, ಆಫೀಸಿಗೆ ಹೋಗ್ಲೇಬೇಕಾಗತ್ತೆ, ಅಲ್ಲೇನಾದ್ರೂ ಸ್ವಲ್ಪ ಏನಾದ್ರೂ ಆ ಕಡೆ ಈ ಕಡೆ ಅದ್ಲು ಬದಲು ಮಾಡ್ಕೋಬಹುದಾ ಗುರುಜಿ? ಇಲ್ಲಮ್ಮ, ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಅಥವಾ ಸಾಕಷ್ಟು ಒಂದು ಮೇಲ್ವರ್ಗದಲ್ಲಿರ್ತಕ್ಕಂಥವ್ರಾಗ್ಬೋದು ಅಥವಾ ಉನ್ನತ ಅಧಿಕಾರಿಗಳಾಗಿರ್ಬೋದು, ಅವರು ಸಹಿತ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲೆ ಹಾಕಿದಾಗ ಅವರು ಸಹಿತ ಶೂ ಹಾಕಲ್ಲ. ಇದು ನಾನು ಸಾಕಷ್ಟು ಕಡೆ ನೋಡಿದ್ದೇನೆ. ನೋಡಿ,
ಕಾನೂನು ಅಂತಕ್ಕಂಥದ್ದು, ಅದರದೇ ಆದಂತಹ ರೀತಿ ನೀತಿಗಳಂತಕ್ಕಂಥದ್ದು, ಅನುಷ್ಠಾನದ ಪೂರ್ವಾಪರಗಳಿರ್ತಕ್ಕಂಥದ್ದು ಏನು ಫಲ ಇದೆಯೋ ಅಥವಾ ಯಾವ ಕ್ರಮಬದ್ಧವಾಗಿ ನಾವು ಅನುಷ್ಠಾನವನ್ನು ಮಾಡಬೇಕಾಗುತ್ತೋ ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ನಾವು ಉನ್ನತ ಸ್ಥಿತಿಯಲ್ಲಿದ್ದೀವಿ, ನಾವು ಒಳ್ಳೆ ಪೋಸ್ಟಲ್ಲಿದ್ದೀವಿ ಅಥವಾ ನಾವು ಅಧಿಕಾರಿಗಳಾಗಿದ್ದೀವಿ ಅಂತ ಹೇಳಿ ಕಾಲಿಗೆ ಶೂ ಹಾಕ್ಕೊಂಡು ಮಾಲೆ ಹಾಕ್ಕೊಳ್ಳೋದು ಅದು ಮಹಾಪರಾಧ. ಇದು ಎರಡು ಥರ ಆಲೋಚನೆ ಇದೆ ಇಲ್ಲಿ. ಅಸಲು ಕಾಲಿಗೆ ಚಪ್ಪಲಿ ಪಾದಕೆಗಳನ್ನು ಯಾವುದಕ್ಕೆ ಹಾಕಬಾರ್ದು ಅಂದರೆ, ನೀವು ಶಬರಿಮಲೆ ಯಾತ್ರೆ ಮಾಡಬೇಕಾದ್ರೆ ಎರಿಮೆಲೆಯಿಂದ ನಡ್ಕೊಂಡು ಹೋಗೋ ಪದ್ಧತಿ ಇತ್ತು ಹಿಂದೆ. ಈಗ ಪಂಪಾಯಿಂದ ಹೋಗ್ಬೋದು, ಹಿಂದೆ ಎರಿಮೆಲೆಯಿಂದ ಹೋಗಬೇಕಾಗಿತ್ತು. ಎರಿಮೆಲೆಯಿಂದ 48 ಮೈಲಿ ಅಂತ ಅಲ್ಲೊಂದು ಸನ್ನಿವೇಶ ಇತ್ತು. ಆ ಬೆಟ್ಟ ಗುಡ್ಡಗಳು, ಕಾಡು ಮೇಡು, ಕಲ್ಲು ಮುಳ್ಳು ಇವೆಲ್ಲವೂ ಸಹಿತ ಬಹಳಷ್ಟು ಇರ್ತಿತ್ತು. ಅದನ್ನು ಪರಿಕ್ರಮಿಸಿಕೊಂಡು ನಡಿಬೇಕಾದ್ರೆ ಬಹಳ ಕಷ್ಟಕರವಾದ್ದರಿಂದ ನಾವು ಇಲ್ಲಿಂದಲೇ ಬರಿಗಾಲಿಂದ ಆ ಪಾದದ ಚರ್ಮ ಗಟ್ಟಿಯಾಗಲಿ, ನಾವು ಓಡಾಡ್ತಕ್ಕಂತಹ ಕಾಲದಲ್ಲಿ ಅಲ್ಲಿ ನಾವು ನಡಿಬೇಕಾದ್ರೆ ತೊಂದರೆ ಆಗದಿರಲಿ, ಅದರ ಅಭ್ಯಾಸ ಕ್ರಮ ಆಗಲಿ ಅಂತ 48 ದಿನಗಳ ಕಾಲ ಕಾಲಿಗೆ ಚಪ್ಪಲಿ ಇಲ್ದಿರ, ಪಾದಕೆಗಳಿಲ್ದಿರ ಇಲ್ಲಿ ಅಭ್ಯಾಸ ಮಾಡಬೇಕಾಗಿತ್ತು. ಈಗ ಎಲ್ಲವೂ ಬದಲಾಗಿಬಿಟ್ಟಿದೆ. ಎರಿಮೆಲೆಯಿಂದ ಹೋಗೋದನ್ನು ನಿಲ್ಲಿಸಿದ್ದಾರೆ. ಆದರೆ ಎರಿಮೆಲೆಯಿಂದ ಈಗಲೂ ಸಹಿತ ಜ್ಯೋತಿ ದರ್ಶನಕ್ಕೆ ಹೋಗ್ತಕ್ಕಂಥವ್ರಿಗೆ ಮಾತ್ರ ಎರಿಮೆಲೆಯಿಂದ ನಡ್ಕೊಂಡು ಹೋಗೋಕ್ಕೆ ಪ್ರಾವಿಷನ್ ಮಾಡಿಟ್ಟಿದ್ದಾರೆ. ಇನ್ನು ಶಬರಿಮಲೆಯಿಂದ ಪಂಪಾಯಿಂದ ಮೇಲೆ ಬೆಟ್ಟದ ತನಕ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಾಮಿ ಸಾನ್ನಿಧ್ಯಕ್ಕೆ ಅಲ್ಲಿ ಸನ್ನಿಧಾನದವರೆಗೂ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಬರಿಗಾಲಲ್ಲೇ ನಡಿಬೇಕು. ಇವತ್ತಿಗೂ ಪದ್ಧತಿ. ಕೈಲಿ ಆಗದಿರತಕ್ಕಂಥವರು ಕೆಲವು ಪಾದಕೆಗಳನ್ನು ಉಪಯೋಗಿಸ್ತಾ ಇದ್ದಾರೆ ಇವಾಗ. ಇದು ಇತ್ತೀಚಿನ ದಿನದಲ್ಲಿ, ಹಿಂದೆ ಇರಲಿಲ್ಲ. ಹಿಂದೆ ಪವಿತ್ರವಾದಂತಹ ತಾಣ, ಆ ತಾಣವನ್ನು ಯಾರೂ ಸಹಿತ ಪಾದಕೆಗಳಲ್ಲಿ ಮುಟ್ಟಿಸ್ತಿರ್ಲಿಲ್ಲ. ಇನ್ನು ಪೂರ್ತಿ ಕೈಲಿ ಆಗೋದಿಲ್ಲ ಅನ್ನೋರಿಗೆ ಅಲ್ಲಿ ಡೋಲಿ ವ್ಯವಸ್ಥೆ ಸಹಿತ ಇದೆ. ಅಂದರೆ ಅವ್ರನ್ನ ಹೆಗಲ ಮೇಲೋ ಅಥವಾ ಹಿಂದೆ ಬೆನ್ನ ಮೇಲೋ ಹೊತ್ಕೊಂಡು ಹೋಗುವಂಥ ಪದ್ಧತಿನೂ ಇವತ್ತಿಗೂ ಇದೆ. ಇನ್ನು ಬದರಿ ಕೇದಾರ್ ಥರ ಕತ್ತೆಗಳ ಮೇಲೋ ಕುದುರೆಗಳ ಮೇಲೋ ಹೊರಡುವಂಥ ಪದ್ಧತಿ ಇನ್ನೂ ಬಂದಿಲ್ಲ. ಆದರೆ ದರ್ಶನಕ್ಕೆ ಹೊರಡುವಂಥವ್ರು ಎಂತಹ ಕಾಲಿಲ್ದಿರತಕ್ಕಂಥವ್ರು, ಹ್ಯಾಂಡಿಕ್ಯಾಪ್ ಸಹಿತ ಕಾಲಿಲ್ದಿರತಕ್ಕಂಥವ್ರು ದೇಕೊಂಡಾದರೂ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿ ಬರ್ತಾರೆ. ಅಂಥವ್ರನ್ನೂ ಸಾಕಷ್ಟು ಜನ ನಾನು ನೋಡಿದ್ದೇನೆ ಶಬರಿಮಲೆಯಲ್ಲಿ. ಅಂದ್ರೆ ಗುರುಜಿ, ಮಾಲೆಯನ್ನ ಹಾಕೊಂಡ್ಮೇಲೆ ಅವರ ಜೀವನದಲ್ಲಿ ಏನಾದ್ರೂ ಒಂದು ಹೊಸತನ ಕಾಣಬಹುದು, ಪರಿವರ್ತನೆ ಆಗತ್ತೆ ಅಂತಾರೆ. ಹೌದಾ ಗುರುಜಿ? ನೀವು ಕೂಡ ಬಹಳಷ್ಟು ಬಾರಿ ಮಾಲೆ ಹಾಕಿದ್ದೀರಿ ಅಂತ ಹೇಳ್ತಿರಲ್ಲ, ನಿಮ್ಮ ಅನುಭವ ಹೇಗಿತ್ತು? ನನ್ನ ಅನುಭವದ ಮೇಲೆ ತಾಯಿ ಇಷ್ಟೊಂದು ನಾನು ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ನಾವು ಎಷ್ಟು ಶ್ರದ್ಧಾಭಕ್ತಿಯಾಗಿ ನಾವು ಅನುಷ್ಠಾನವನ್ನು ಮಾಡ್ತೀವೋ ಅಷ್ಟೇ ಶೀಘ್ರವಾಗಿ ನಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಜೊತೆಗೆ ಅಸಾಧ್ಯವಾದ್ದನ್ನು ಸಹಿತ ಸಾಧನೆ ಆಗುತ್ತೆ. ಮನಸ್ಸನ್ನು ಏಕಾಗ್ರತಾ ಚಿತ್ತನ ಇಟ್ಕೋಬಹುದು. ಯಾವುದೂ ಅನ್ಯ ಮಾರ್ಗಗಳಿಗೆ, ಬೇಡವಾದಂತಹ ಮಾರ್ಗಗಳ ಕಡೆ ಗಮನ ಬರೋದಿಲ್ಲ. ಬೆಳಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲದಲ್ಲಿ ಅನುಷ್ಠಾನ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ನೋಡಿ, ಆಹಾರದಲ್ಲಿ ಪದ್ಧತಿ ಇದೆ, ನಾವು ವಸ್ತ್ರ ಧರಿಸೋದ್ರಲ್ಲಿ ಪದ್ಧತಿ ಇದೆ. ಬೆಳಗ್ಗೆ ಸಾಯಂಕಾಲ ನೀಟಾಗಿರ್ತಕ್ಕಂಥದ್ದು, ಈ ನೀಟಾಗಿರ್ತಕ್ಕಂಥದ್ದು ಅನ್ನೋದು ವಿಚಾರವಾಗಿ ಇನ್ನಷ್ಟು ವಿಚಾರ ನಮಗೆ ತಿಳಿಸಬೇಕಾಗಿದೆ. ಈ ಸಾಮಾನ್ಯ ಹಳ್ಳಿಗಳ ಕಡೆ ಮತ್ತು ಕೆಲವು ತಿಳುವಳಿಕೆ ಇಲ್ದಿರತಕ್ಕಂಥ ಕಡೆ ಕೆಲವರು ಮಾಲೆ ಹಾಕಿದಾಗ ಗುರುಸ್ವಾಮಿಗಳು, ಅಂದರೆ ಸುಮಾರು ಒಂದು 10 ವರ್ಷ, 8 ವರ್ಷ, 9 ವರ್ಷ, 3 ವರ್ಷ, ಈ ಗುರುಸ್ವಾಮಿಗಳು ಅಂದ ತಕ್ಷಣ ಏನಾಗುತ್ತೆ, ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅಂದರೆ ಕೇಸರಿ ವಸ್ತ್ರವನ್ನು ಧರಿಸಿರ್ತಕ್ಕಂಥವ್ರನ್ನ ಗುರುಸ್ವಾಮಿಗಳು ಅಂತ ಹೇಳ್ತಾರೆ. ಗುರುಸ್ವಾಮಿ ಯಾವಾಗ ಆಗ್ತಾರೆ ಅಂದರೆ ಅಲ್ಲಿ ಗುರುಮಾಲೆ ಹಾಕ್ಸೋದೊಂದು ಪದ್ಧತಿ ಇದೆ. ಇಲ್ಲಿ ಶಬರಿಮಲೆಯಲ್ಲಿ ಗುರುಮಾಲೆ ಹಾಕ್ಸೋದೊಂದು ಪದ್ಧತಿ ಇದೆ. ಆ ಪದ್ಧತಿ ಇದ್ದು ಗುರುಮಾಲೆ ಅಲ್ಲಿ ಹಾಕ್ಸ್ಕೊಂಡು ಬಂದರೆ ಆವಾಗ ಅವರು ಗುರುಸ್ವಾಮಿಗಳಾಗ್ತಾರೆ. ಎಲ್ಲರೂ ಗುರುಸ್ವಾಮಿಗಳಾಗ್ತಕ್ಕಂಥದ್ದಲ್ಲ. ಗುರುಸ್ವಾಮಿ ಅಂದರೆ ಮಾರ್ಗ ಮಧ್ಯದಲ್ಲೇ ಬರ್ತಕ್ಕಂಥ ದೇವಸ್ಥಾನಗಳು ಮತ್ತು ಪೂಜಾ ನಿಯಮಗಳು ಅದನ್ನೆಲ್ಲವನ್ನು ಸಹಿತ ಅರ್ಥಗರ್ಭಿತವಾಗಿ ಅವರು ಅವರು ಅರ್ತಿರ್ತಕ್ಕಂಥದ್ದನ್ನು ಮತ್ತೆ 4 ಜನಕ್ಕೆ ತಿಳಿ ಪಾಠ ಹೇಳಬೇಕು. ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನಗಳನ್ನು, ಮಾರ್ಗದರ್ಶನವನ್ನು ಕ್ರಮಬದ್ಧವಾಗಿ ಹೇಳಬೇಕು. ಗುರುಸ್ವಾಮಿ ಅಂತಕ್ಕಂಥವರು ಮಾತೃಸ್ವರೂಪಿ. ಆತನಿಗೆ ಕೋಪ ಅನ್ನೋದಿಲ್ದಿರ ನಾವು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡ್ತಕ್ಕಂಥ ಮನಸ್ಥಿತಿ ಉಳ್ಳಂಥವರಾಗಿರಬೇಕು. ಅವರಲ್ಲಿ ಸಾಧ್ಯವಾದಷ್ಟು ಸಾತ್ವಿಕವಾಗಿ ನಮ್ಮನ್ನು ಈ ಅನುಷ್ಠಾನ ಪೂರ್ತಿಯಾಗುವ ತನಕ ಈ ವ್ರತಾನುಷ್ಠಾನದಲ್ಲಿ ನಮ್ಮ ಜೊತೆಯಲ್ಲಿರಬೇಕು. ಈ ಪ್ರಕಾರವಾದಂಥವರಿಗೆ ಗುರುಸ್ವಾಮಿ ಅಂತ ಹೇಳ್ತಾರೆ. ಆದರೆ ಕೆಲವು ಪ್ರಾಂತ್ಯಗಳಲ್ಲಿ ಗುರುಸ್ವಾಮಿಯವರು ಅವರ ಶಿಷ್ಯರಿಗೆ, ಅಂದರೆ ಮಾಲೆ ಹಾಕಿದಂಥವರಿಗೆ, ಕನ್ಯಾಸ್ವಾಮಿಗಳಿಗೆ, ಮೊದಲನೇ ವರ್ಷ ಮಾಲೆ ಹಾಕಿದವರಿಗೆ ಇಲ್ಲದಂಥ ರೀತಿಯಲ್ಲಿ ಅವ್ರ ಕೈಲಿ ಕೆಲಸಗಳನ್ನು ಮಾಡಿಸುವಂಥದ್ದೆಲ್ಲ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿ ಅವ್ರನ್ನ ಬ್ರಷ್ ಮಾಡಬೇಡ ಅಂತ ಹೇಳೋದು. ಅಂದರೆ ಅಯ್ಯಪ್ಪ ಹೇಗಿದ್ನೋ ಹಾಗಿರಬೇಕು ಅಂತ. ನಿಜ ಇರಬೇಕು, ಅಯ್ಯಪ್ಪ ಹೇಗೆ ಶುದ್ಧಿಯಾಗಿದ್ದಾರೆ. ಆದರೆ ಕೆಲವು ಹಳ್ಳಿಗಳ ಕಡೆ ನೋಡಬೇಕು ನೀವು, ತಲೆ ಬಾಚೋಲ್ಲ, ಬ್ರಷ್ ಮಾಡಲ್ಲ. ಹೌದಾ? ಅಂದರೆ ಅವ್ರಿಗೆ ಏನಂದ್ರೆ, ನಾವು ಮಾಲೆ ಹಾಕಿದ್ದೀವಿ, ನಾವು ಇರಬೇಕಾದಂಥ ರೀತಿ ಹೀಗೆ. ಅದು ತಪ್ಪು. ದಡ ಓಡೋಗೋದು, ಚಳಿ, ಒಂದು ಬಿಂದಿಗೆ ನೀರು ತುಂಬಿಕೊಳ್ಳೋದು, ದಬ ನೀರು ಹಾಕೊಂಡ್ಬಿಡೋದು, ಬಟ್ಟೆನ ಸಹಿತ ನೆನೆಯೋದಿಲ್ಲ, ಓಡ್ ಬಂದ್ಬಿಡೋದು, ಹಣೆಗೆ ವಿಭೂತಿ ಇಟ್ಕೊಂಡ್ಬಿಡೋದು, ಕುಂಕುಮ ಇಟ್ಕೊಳ್ಳೋದು. ಬ್ರಷ್ ಮಾಡ್ದಿರಾ, ತಲೆ ಬಾಚ್ಕೊಳ್ದಿರಾ, ಒಳ್ಳೆ ಬಟ್ಟೆ ಹಾಕೊಳ್ದಿರಾ. ಒಳ್ಳೆ ಬಟ್ಟೆ ಅಂದರೆ ಇರ್ತಕ್ಕಂಥ ಕಪ್ಪು ಬಟ್ಟೆನೇ, ಅದನ್ನೇ ಡೈಲಿ ವಾಶ್ ಮಾಡಬೇಕು, ಕ್ಲೀನಾಗಿ ಅದನ್ನು ಶುದ್ಧೀಕರಿಸಿ ಆ ವಸ್ತ್ರವನ್ನು ಹಾಕ್ಕೊಳ್ಬೇಕು.
ಸುಮ್ಮನೆ ನೀರಲ್ಲಿ ಅದ್ದದು, ಹಿಂಡದು, ಆರಾಕದು, ಇದೆಲ್ಲ ಕತೆ. ಯಾಕೆಂದ್ರೆ ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ನಾನು ಮನಸ್ಸು ಶುದ್ಧಿಯ ಜೊತೆಗೆ ಬಾಹ್ಯ ಶುದ್ಧಿನೂ ಇರಬೇಕು ಅಂತ ಹೇಳ್ತಿದ್ದೀನಿ. ಆದ್ರೆ ಕೆಲವು ಕಡೆ ಪಾಪ ಹಳ್ಳಿಗಳ ಕಡೆ ಗೊತ್ತಾಗೋದಿಲ್ಲ. ಅಲ್ಲಿ ಗುರುಸ್ವಾಮಿಗಳು ಸರಿಯಾದ ತಿಳುವಳಿಕೆ ಹೇಳಬೇಕು, ಅವ್ರು ಹೇಳೋದಿಲ್ಲ. ಜೊತೆಗೆ ಏನೋ ಒಂಥರ ಬ್ರಷ್ ಮಾಡಬಾರ್ದು, ಪೇಸ್ಟ್ ಹೊರಗಡೆಯಿಂದ ತರ್ತೀವಿ ಅದನ್ನು ಹಾಕಬಾರ್ದು, ಆಮೇಲೆ ತಲೆ ಬಾಚಬಾರ್ದು. ನಾನು ಇರುಮುಡಿ ಕಟ್ಟಕ್ಕೆ ಹೋಗ್ತಾ ಇದ್ದೆ ಹಿಂದೆ. ಆ ಸನ್ನಿವೇಶದಲ್ಲಿ ಎಲ್ಲನ್ನ ಹಳ್ಳಿಗಳ ಕಡೆ ಇರುಮುಡಿ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಖಂಡಿತ ಹೇಳ್ತೇನೆ, ಇದು ಅನ್ಯತಾ ಭಾವಿಸಬಾರ್ದು. ಯಾಕೆಂದ್ರೆ ನಮ್ಮಲ್ಲಿ ಶುದ್ಧಿ ಇರಬೇಕು. ನಮ್ಮನ್ನ ದೇವರು ಅಂತ ಮಾಲೆ ಹಾಕಿದಾಗ ದೇವರು ಅಂತ 10 ಜನ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಭಕ್ತಿ ಪ್ರಧಾನವಾಗಿ ನಮ್ಮ ನೋಡಿದ್ರೆ ಅಯ್ಯಪ್ಪನ್ನೇ ನೋಡ್ತಾ ಇದೀವಿ ನಾವು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ನಾವು ಅಷ್ಟೇ ಶುದ್ಧಿಯಾಗಿರ್ಬೇಕು. ಜೊತೆಗೆ ನಮ್ಮಲ್ಲಿ ಅದೇ ಥರ ಸಾತ್ವಿಕ ಗುಣ ಇರಬೇಕು. ಅದೇ ಥರ ಬರ್ತಕ್ಕಂಥವ್ರು ಯಾರು ಸಮಸ್ಯೆ ಹೇಳ್ಕೊಂಡು ಅವ್ರಿಗೊಂದು ಸೂಕ್ತವಾಗಿ ಒಂದು ಒಳ್ಳೆ ಮಾತು ಹೇಳಬೇಕು. ಆದರೆ ಇವೆಲ್ಲ ಅಚಾತುರ್ಯಗಳನ್ನು ಮಾಡ್ತಾರೆ, ಅದು ತಪ್ಪು. ಲಕ್ಷಣವಾಗಿ ತಲೆ ಬಾಚಿ, ಬ್ರಷ್ ಮಾಡಿ, ಮೈ ಸೋಪ್ ಹಾಕಿ ಅಥವಾ ಶಾಂಪೂ ಹಾಕಿ, ಯಾವುದೂ ತಪ್ಪಲ್ಲ. ಸೀಗೆಕಾಯಿ ಸೋಪು ಶಾಂಪೂ ಹಾಕೋದ್ರಲ್ಲಿ ತಪ್ಪಲ್ಲ. ಕೆಲವರು ಅದೆಲ್ಲ ನಿಬಂಧನೆ ಹೇಳ್ಬಿಡ್ತಾರೆ, ಸೀಗೆಕಾಯಿ ಹಾಕಬಾರ್ದು, ಶಾಂಪೂ ಹಾಕಬಾರ್ದು, ಸೋಪ್ ಹಾಕಬಾರ್ದು. ಇವೆಲ್ಲ ಕಾನೂನನ್ನ ಅವರು ಹೊಸದಾಗಿ ಮಾಲೆ ಹಾಕ್ತಕ್ಕಂಥವ್ರಿಗೆ ಅಥವಾ ಗುರುಸ್ವಾಮಿಗಳು ಅವ್ರಿಗೊಂದು ಕಾನೂನನ್ನ ನಿಗದಿಪಡಿಸ್ಬಿಡ್ತಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಇದು ಯಾವುದೂ ಅಲ್ಲ, ಅದೆಲ್ಲ ಸುಳ್ಳು. ನೀವೆಷ್ಟು ಶುದ್ಧಿಯಾಗಿರ್ತೀರಿ, ನೀವು ಶುದ್ಧಿಯಾಗಿದ್ದು, ನೀವು ಆರೋಗ್ಯಕರವಾಗಿದ್ದು, ಬೆಳಗ್ಗೆ ಸಾಯಂಕಾಲ ಭಗವಂತನ ಧ್ಯಾನ ಮಾಡಿ, ಜಪ ಮಾಡಿ, ಪೂಜೆ ಮಾಡಿ, ಭಜನೆ ಮಾಡಿ. ಹಾಗೆ ನಿಮ್ಮ ಕರ್ತವ್ಯಕ್ಕೆ ಲೋಪ ಮಾಡ್ಕೋಬೇಡಿ. ನೀವು ಯಾವ ಕರ್ತವ್ಯವನ್ನು ಮಾಡ್ತಿದ್ದೀರಿ, ಅವರವರ ಕಾಯಕವನ್ನು, ಅಯ್ಯೋ ನಾನು ಇನ್ನೂ ಸ್ವಲ್ಪ ಜನ ಒಂದು ವಿಚಾರ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಸ್ಮಶಾನದಲ್ಲಿ ಕೆಲಸ ಮಾಡ್ತಕ್ಕಂಥವನು ಆತ ಅವನ ಕಾಯಕವನ್ನು ಮಾಡ್ತಿದ್ದಾನಷ್ಟೇ. ಆದರೆ ಆತ ಸಹಿತ ಮಾಲೆ ಹಾಕಿ ಶಬರಿಮಲೆ ಯಾತ್ರೆ ಮಾಡಬೇಕಾಗಿದೆ. ಆದರೆ ನಾನು ಮೊದಲೇ ಹೇಳಿದೆ, ಸಾಮಾನ್ಯಕ್ಕೆ ದೇಹದಿಂದ ಆತ್ಮ ಹೊರಟ ನಂತರ ಅಂತಹದ್ದೊಂದು ಯಾವುದಾದ್ರು ಒಂದು ದೇಹ ಮುಂದೆ ಪಾಸಾದರೆ ನಾವು ಸ್ನಾನ ಮಾಡಬೇಕು ನೋಡಿದ ತಕ್ಷಣ ಅಂತ ಶಾಸ್ತ್ರದಲ್ಲಿದೆ. ದಿನ ಬೆಳಗಾರ ಕೆಲಸನೇ ಅಲ್ಲಿ ಮಾಡಬೇಕಾದ್ರೆ ಆತ ಎಷ್ಟು ಸಲ ಸ್ನಾನ ಮಾಡಲಿಕ್ಕಾಗತ್ತೆ. ಆದರೆ ಯಾವುದೇ ಆಹಾರ ಪದ್ಧತಿಗಳನ್ನು ತಗೊಳ್ಬೇಕಾದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಆತ ಬೆಳಗ್ಗೆ ಡ್ಯೂಟಿ ಮಾಡಬೇಕು, ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬರಬೇಕು. ಆತನ ಕಾಯಕ, ಅವನ ಕೆಲಸ ಅವನು ಮಾಡಬೇಕು. ಮಧ್ಯಾಹ್ನ ಅನ್ನಪ್ರಸಾದ ಊಟ ಮಾಡೋಕ್ಕೆ ಬದಲು ಕಂಪಲ್ಸರಿ ಸ್ನಾನ ಮಾಡಲೇಬೇಕು. ಯಾಕೆಂದರೆ ಅದರದೇ ಅಂತ ಕೆಲವು ನಿಯಮ ಇದೆ. ಪುನಃ ಸಂಜೆ ಯಥಾ ಪ್ರಕಾರ ಅದನ್ನು ಡ್ಯೂಟಿನಲ್ಲಿ ಸ್ನಾನ ಮಾಡಬೇಕು. ಹೀಗೆ ಅವರವರು ಮಾಡ್ತಕ್ಕಂತಹ ರೀತಿ ನೀತಿನಲ್ಲಿ ಅವರವರ ಕೆಲಸಕ್ಕೆ, ಏನೇ ಕೆಲಸ ಇರಲಿ, ಕಾಯಕವೇ ಕೈಲಾಸ. ಫಸ್ಟ್ ಕೆಲಸ, ಡ್ಯೂಟಿ. ಆ ಡ್ಯೂಟಿ ಮಾಡಿ ಕರೆಕ್ಟಾಗಿ ಅವ್ರು ಬರಬೇಕಾದಂಥ ಮೌಲ್ಯ ತಂದು ನೀನು ನಿನ್ನ ನಂಬಿರ್ತಕ್ಕಂಥವ್ರು 10 ಜನ ಸಾಕಬೇಕಾದ್ರು ನಿನ್ನ ಕರ್ತವ್ಯ ಇದೆ. ಮಾಲೆ ಹಾಕಿದ್ದೀನಿ, ನಾನು ಕೆಲಸ ಮಾಡೋದಿಲ್ಲ, ನಾನು ಮನೇಲಿ ಕೂತ್ಕೋಬೇಕಾಗತ್ತೆ, ಅಥವಾ ನಾನು ಒಂದು ರೂಮಲ್ಲೇ ಇರಬೇಕು, ನಾನು ಹೊರಗೆ ಬರೋಂಗಿಲ್ಲ, ನಾನು ಮಾಲೆ ಹಾಕ್ಬಿಟ್ಟಿದ್ದೀನಿ, ನನ್ನ ಮುಟ್ಟಬೇಡಿ, ಅವೆಲ್ಲ ಆಗೋದೇ ಇಲ್ಲ. ಎಲ್ಲವನ್ನೂ ಮಾಡಬೇಕು. ಆದರೆ ಹೆಣ್ಣುಮಕ್ಕಳನ್ನು ನೋಡುವಂತಹ ದೃಷ್ಟಿ ಇದೆಯಲ್ಲ, ಪ್ರತಿಯೊಬ್ಬರನ್ನು ತಾಯಿ ಥರನೇ ನೋಡಬೇಕು. ಯಾಕೆಂದರೆ ಮಾಲೆ ಹಾಕಿದಾಗ ನಿಮ್ಮ ದೃಷ್ಟಿ, ನೀವು ನೋಡ್ತಕ್ಕಂಥ ರೀತಿ, ಪ್ರತಿಯೊಂದು ನಿಮ್ಮ ಮುಂದೆ ಯಾರೇ ಹೆಣ್ಮಕ್ಳು ಕಂಡ್ರೂ ಅವ್ರ ತಾಯಿ ಸ್ವರೂಪನೇ. ಅಲ್ಲಿ ಬೇರೆ ತರಹ ಮಾರ್ಗ ನೀವು ನೋಡಬಾರ್ದು, ಮಹಾಪರಾಧ. ಜೊತೆಗೆ ಇಲ್ಲಿ ನೀವೇನು ಮಾಡ್ತೀರಿ, ಶಬರಿಮಲೆ ಯಾತ್ರೆನಲ್ಲಿ ನೀವು ಅದನ್ನು ನೋಡ್ತೀರಿ. ಇಲ್ಲಿ ನೀವು ಇವತ್ತೇನು ಅನ್ನದಾನ ಮಾಡಿರ್ತೀರಿ, ನಿಮಗೆ ಶಬರಿಮಲೆಯಲ್ಲಿ ಅನ್ನದಾನ, ಅಲ್ಲಿ ಪ್ರಸಾದ ಸಿಗುತ್ತೆ. ಇವತ್ತಿಗೂ ಪಂಪಾ ಭೋಜನ ಬಹಳ ವಿಶೇಷ. ಪಂಪಾನಲ್ಲಿ ಯಾತ್ರೆಗೆ ಹೊರಟಂಥ ಅವರೆಲ್ಲರೂ ಸಹಿತ ಅವರು ತೆಗೆದುಕೊಂಡು ಹೋಗಿರ್ತಕ್ಕಂಥ ಇರುಮುಡಿಯಲ್ಲಿ ಇರ್ತಕ್ಕಂಥ ಅಕ್ಕಿ ಜೊತೆಗೆ ಇನ್ನಷ್ಟು ದವಸ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಪಂಪಾನಲ್ಲಿ ಅಲ್ಲಿ ಸಮಾರಾಧನೆ ಮಾಡ್ತಾರೆ, ಅನ್ನ ಸಂತರ್ಪಣೆ ಮಾಡ್ತಾರೆ, ಪಂಪ ವಿಳಕ್ಕಂತ ಮಾಡ್ತಾರೆ. ಆ ಹರಿಯೋ ನೀರಲ್ಲಿ ದೀಪವನ್ನು ಬಿಟ್ಟು ಅಯ್ಯಪ್ಪನ ಭಜನೆಯನ್ನು ವಿಶೇಷವಾದಂಥ ರೀತಿ ಗಗನಕ್ಕೆ ಮುಟ್ಟಬೇಕು, ಅಯ್ಯಪ್ಪನ ಪಾದಕ್ಕೆ ಮುಟ್ಟಬೇಕು. ಹಾಕುವ ಶರಣು ಕೂಗುಗಳು ಅಷ್ಟು ವಿಶೇಷವಾದಂಥ ರೀತಿ. ನಿಜಕ್ಕೂ ಹೇಳ್ತಾ ಇದ್ರೆ, ನಾನು ಶಬರಿಮಲೆಯಲ್ಲಿದ್ದೇನೇನೋ, ಪಂಪಾಲಿದ್ದೇನೇನೋ, ಪಂಪ ವಿಳಕ್ ನಡೆಸ್ತಾ ಇದ್ದೇನೇನೋ, ಆ ಸ್ವಾಮಿ ಸಾನ್ನಿಧ್ಯಕ್ಕೆ ನಾನು ದರ್ಶನಕ್ಕೆ ಹೊರಡ್ತಾ ಇದ್ದೇನೇನೋ ಅನ್ನೋ ಭಾವನೆ ನಂದಾಗ್ತಾ ಇದೆ. ಅಂದರೆ ಕೇಳುವವರಿಗೆ ನಿಮಗೂ ಸಹಿತ ಹೀಗೆ ಇರ್ಬೋದು. ಖಂಡಿತ ವಿಚಾರ ಮುಂದುವರಿಸೋಣ. ಇನ್ನು ಗುರೂಜಿಯವರು ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸೋ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ನಾವು ಇರಬೇಕು, ಅನುಷ್ಠಾನ ಪೂರ್ವಕವಾಗಿರ್ಬೇಕು ಅಂತೆಲ್ಲ ತಿಳಿಸ್ಕೊಡ್ತಿದ್ರು. ಇನ್ನೊಂದು ಮಾಹಿತಿ ಇದೆ, ತಿಳಿಸೇ ಬಿಡ್ತೀನಿ. ನೆನೆ ಕೂಡ ಹೇಳ್ತಾ ಬರ್ತಿದೀವಿ. ಯಾಕಂದ್ರೆ ಬಹಳ ವಿಶೇಷವಾದ ಕಾರ್ಯಕ್ರಮ, ಪಾಲ್ಗೊಳ್ಳಿ, ಹನುಮ ಜಯಂತಿ ಬರ್ತಾ ಇದೆ, ಇದೇ ಗುರುವಾರ ಅಲ್ವಾ. ಅದಕ್ಕೆ ಗುರೂಜಿಯವರು ಬೆಳಗ್ಗೆ 10 ಗಂಟೆಗೆ, ಈ ಗುರುವಾರ ಬೆಳಗ್ಗೆ 10 ಗಂಟೆಗೆ ಇರ್ತಾರೆ. ಕೆಬ್ಬೆರೆ
ಸುಂಡಘಟ್ಟ, ಬೆಟ್ಟೇಗೌಡನದೊಡ್ಡಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಯಾಕಂದ್ರೆ ಶ್ರೀ ಕ್ಷೇತ್ರ ಗೋವಿನಕಲ್ಲು ಬೆಟ್ಟ ಬಹಳ ವಿಶೇಷ. ಹನುಮಗಿರಿ ಅಂತ ಕೂಡ ಕರೀತಾರೆ ಈ ಕ್ಷೇತ್ರಕ್ಕೆ. ಅಲ್ಲಿ ವಿಶೇಷವಾಗಿ ಹನುಮ ಜಯಂತಿಯ ಜೊತೆಗೆ ಬ್ರಹ್ಮ ರಥೋತ್ಸವ ಜರುಗ್ತಾ ಇದೆ. ಹಾಗಾಗಿ ಆಸಕ್ತರೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳ್ತಾ ಗುರುಜಿಯವ್ರನ್ನ ಕೇಳೋಣ. ಗುರುಜಿ, ನೀವು ಹೇಳ್ತಿದ್ರಿ ಸ್ವಲ್ಪ ಶುಚಿಯಾಗಿರಿ, ಮನಸ್ಸು ಶುಚಿಯಾಗಿರ್ಬೇಕು, ದೇಹ ಕೂಡ ಶುಚಿಯಾಗಿರ್ಬೇಕು. ಅಯ್ಯಪ್ಪ ಅವನ ಕೃಪೆ ಆಗಷ್ಟೇ ನಮ್ಗೆ ಒಲಿಯತ್ತೆ ಅಂತ ಹೇಳ್ತಿದ್ರಿ. ಬಹಳ ನಮ್ಮ ಕಣ್ಮುಂದೆ ಚಿತ್ರ ಹೋಗ್ತಾ ಇದೆಯೇನೋ ಅನ್ನೋ ರೀತಿ ಇತ್ತು. ನೀವು ಹೇಳಿದ್ರಿ ನನ್ಗೆ ಅಲ್ಲೇ ಹೋದಂತ ಅನ್ಸ್ತಿದೆ. ಅಂದ್ರೆ ನಾವು ನಿಮ್ ಜೊತೆ ಇದೀವಿ ಅನ್ನಿಸ್ತಿತ್ತು. ಜೊತೆಗೆ ಗುರುಜಿ, ಹಿಂದೆಲ್ಲ ಮನೆಯಲ್ಲೇ ಇರ್ತಿರ್ಲಿಲ್ಲ. ಒಂದ್ ರೀತಿ ಸ್ವಲ್ಪ ದೂರದಲ್ಲಿ ಎಲ್ಲ ಯಾರು ಮಾಲೆ ಹಾಕಿರ್ತಾರೆ ಅವರೆಲ್ಲ ಸೇರ್ಕೊಂಡು ಒಂದೇ ಕಡೆ ಇರೋರು, ಮನೆಗೆ ಸ್ನಾನಕ್ಕೆ ಕೂಡ ಬರ್ತಾ ಇರ್ಲಿಲ್ಲ, ಅಲ್ಲೇ ಎಲ್ಲ ಮುಗಿಸ್ಕೊಳ್ಳೋರು. ಆ ಭಜನೆ ಕೇಳೋದಕ್ಕೆ ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ತುಂಬಾ ಖುಷಿ ಅನ್ಸೋದು. ಆ ಭಜನೆಯಲ್ಲಿ ಪಾಲ್ಗೊಳ್ಳೋದೇ ಒಂದ್ ರೀತಿಯ ಹರ್ಷ ಅನಿಸ್ತಿತ್ತು. ಆದ್ರೆ ಈಗ ಅದೆಲ್ಲ ಸ್ವಲ್ಪ ಪ್ರತೀತಿ ಕಮ್ಮಿ ಆಗ್ತಾ ಬರ್ತಿದೆ. ಮನೆಯಲ್ಲಿ ಇರಬಹುದಾ ಗುರುಜಿ? ಕಾಲಕ್ರಮೇಣ ಎಲ್ಲವನ್ನೂ ಸಹಿತ ಸಡಿಲಗೊಳಿಸಿದ್ದಾರೆ. ಹೌದು. ಹಿಂದೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲೆ ಹಾಕಿದಾಗ ಪ್ರತ್ಯೇಕವಾಗಿ ಊರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಕುಟೀರವನ್ನು ಮಾಡ್ತಿದ್ರು. ಆ ಕುಟೀರದಲ್ಲಿ ಅಲ್ಲೇ ಅನ್ನಪ್ರಸಾದ ಮಾಡಿ ಅಲ್ಲೇ ಇರ್ತಕ್ಕಂಥದ್ದು, ಪಕ್ಕದಲ್ಲಿ ಒಂದು ಬಾವಿನೋ ಕೆರೆನೋ ಅದಕ್ಕೊಂದು ವ್ಯವಸ್ಥೆ ಇರುವಂತಹ ಸ್ಥಳ ನೋಡ್ಕೊಂಡು ಅಲ್ಲೇ ಇರ್ತಿದ್ರು. ಅಥವಾ ಒಂದು ತೋಟದ ಮನೆ. ಆ ಊರಲ್ಲಿ ಎಷ್ಟು ಜನ ಮಾಲೆ ಹಾಕ್ತಾರೋ ಅವರೆಲ್ಲರೂ ಸಹಿತ ಒಂದು ಕಡೆ. ಅಲ್ಲಿ ನೋಡಿ, ಅಯ್ಯಪ್ಪನ ಮಾಲೆಯಲ್ಲಿ ಒಂದು ವಿಶೇಷ ಇದೆ. ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಯಾವುದೇ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಜಾತಿ, ನಾನು ಕೀಳು ಜಾತಿ, ನಾನು ಮೇಲ್ಜಾತಿ, ನಾನು ಇವ್ರ ಪಕ್ಕದಲ್ಲಿ ಕೂತ್ಕೋಬಾರ್ದು, ಆ ಮಾತೇ ಇಲ್ಲ. ಅಯ್ಯಪ್ಪನಿಗೆ ಎಲ್ಲರೂ ಒಂದೇ. ಅದಕ್ಕೋಸ್ಕರ ಸ್ವಾಮಿಯೇ ಶರಣಮಯ್ಯಪ್ಪ, ಆ ಅಯ್ಯಪ್ಪನ ಮಂತ್ರ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಜಾತಿ ಮತ ಭೇದವಿಲ್ಲದಿರ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ದಿರ ಪ್ರತಿಯೊಬ್ಬರು ಸಹಿತ ಅಯ್ಯಪ್ಪನ ಒಂದು ದರ್ಶನಕ್ಕಾಗಿ ಅಯ್ಯಪ್ಪನ ಮಾಲೆ ಹಾಕಿದಾಗ ಭಕ್ತಿ ಪ್ರಧಾನ ಒಂದೇ ಅಲ್ಲಿರ್ತಕ್ಕಂಥದ್ದು. ಹಾಗಾಗಿ ಯಾರು ಮನೆಯಲ್ಲಿ ವಾಸ ಮಾಡ್ತಿರಲಿಲ್ಲ, ಎಲ್ಲರೂ ಪ್ರತ್ಯೇಕವಾಗಿರ್ತಾ ಇದ್ರು. ಆದರೆ ಇವತ್ತಿನ ಕಾಲ ಧರ್ಮ ಹಾಗಾಗಿಲ್ಲ, ಎಲ್ಲರೂ ಬದಲಾವಣೆ ಆಗಿದೆ. ಏನೇ ಬದಲಾವಣೆ ಆದರೂ ಮಲಗಬೇಕಾದ್ರೆ ಪ್ರತ್ಯೇಕವಾಗಿರಬೇಕು, ಜೊತೆಗೆ ಹೊಸದಾದಂಥ ಒಂದು ಚಾಪೆ ಇರಬೇಕು, ತಲೆಗೆ ದಿಂಬು ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಕಾರಣ, ನಮ್ಮ ಯಾತ್ರೆ ಇವತ್ತು ಯಾತ್ರೆ 1-2 ದಿವಸಕ್ಕೆ ಬಂದಿದೆ. ಹಿಂದೆ ಯಾತ್ರೆ ಅಂದರೆ ಕನಿಷ್ಠ ಪಕ್ಷ 15 ದಿವಸ 10 ದಿವಸ ಇರ್ತಿತ್ತು. ಆ 10 ದಿವಸದ ಪ್ರಯಾಣದಲ್ಲಿ ನಿಮಗೆ ಸುಖಾನುಭೋಗಗಳು ಅಂದರೆ ತಲೆಗೆ ದಿಂಬು, ಬೆಡ್ಶೀಟು, ಈ ಪ್ರಕಾರವಾದಂತಹದ್ದು ಇವೆಲ್ಲವನ್ನು ಸಹಿತ ನೀವು ಹಾಕ್ಕೊಂಡ್ರೆ ಅದು ಸಮಂಜಸವಲ್ಲ. ಯಾಕೆಂದರೆ ಯಾತ್ರೆ ಹೊರಟಾಗ ಎಲ್ಲಿ ಮಲಗಬೇಕಾಗುತ್ತೋ, ಎಲ್ಲಿ ಕೂತ್ಕೊಳ್ಬೇಕಾಗುತ್ತೋ, ಎಲ್ಲಿರಬೇಕಾಗುತ್ತೋ, ಏನು ಕೊಟ್ಟಿದ್ದೇನೆ ತಿನ್ನಬೇಕಾಗುತ್ತೋ ಅವೆಲ್ಲವನ್ನು ಸಹಿತ ಈ ದೇಹಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಈ ದೇಹ ಸುಖದ ಸುಪ್ಪತ್ತಿಗೆಗೆ ಬಹಳ ಬೇಗ ಹೋಗುತ್ತೆ, ಕಷ್ಟಕ್ಕೆ ಹೋಗೋದು ಬಹಳ ಕಷ್ಟವಾಗುತ್ತೆ. ಅದರಿಂದ ಆ ಕಷ್ಟದ ದಿನಗಳು ಮುಂದಾಗ್ತಕ್ಕಂಥದ್ದು, ಮುಂದಿರಬೇಕಾದಂತಹದ್ದು, ಅದಕ್ಕೆ ಇವೆಲ್ಲ ಸಹಿತ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿತ್ತು. ಇನ್ನು ಮಾಲೆ ಹಾಕ್ಕೊಂಡು ನಾವು ಬೇರೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಕ್ಕಂಥದ್ದಾಗಲಿ ಅಥವಾ ಇನ್ನೊಬ್ಬರು ಮಾಡಿರ್ತಕ್ಕಂಥದ್ದನ್ನು ಊಟ ಮಾಡ್ತಕ್ಕಂಥದ್ದಾಗಲಿ ಅದೆಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೊಂದು ಸಂದೇಹ ಇದೆ. ಅಡಿಗೆ ಸಾಧ್ಯವಾದಷ್ಟು ಶುದ್ಧಿಯಾಗಿ ಮಡಿಯಲ್ಲಿ ಮಾಡಿ ಹಾಕುವಂಥ ಅಡಿಗೆ ತಪ್ಪಲ್ಲ. ಜನ್ಮ ಕೊಟ್ಟ ತಾಯಿ ಮಾಡಿರ್ತಕ್ಕಂತಹ ಅಡಿಗೆಯನ್ನು ಮಾಡೋದ್ರಲ್ಲಿ, ಊಟ ಮಾಡೋದ್ರಲ್ಲಿ ತಪ್ಪಲ್ಲ. ಅಥವಾ ಶ್ರೀಮತಿ ಮನೆಗೆ ಯಾರೂ ಇಲ್ಲ, ಅವರೇ ಮಾಡಿರ್ಬೇಕಾಗತ್ತೆ, ಅವರೇ ಮಾಡಿ ಬಡಿಸಿದ್ರು ಸಹಿತ ಅಯ್ಯಪ್ಪನಿಗೆ ಮೊದಲನೇ ಊಟ. ಅಂದರೆ ಮನೆಯಲ್ಲಿ ಯಾರು ಮಾಲೆ ಹಾಕಿರ್ತಾರೆ ಅವರಿಗೆ ಫಸ್ಟ್ ಊಟ ಅವ್ರಿಗೆ ಹಾಕಬೇಕು. ಅವರು ಊಟ ಆದ ನಂತರ ಮತ್ತು ಉಳಿದಂಥವ್ರು ತಗೋಬೇಕು. ಅಂತಹ ಪರಿಸ್ಥಿತಿ ಆಗಲಿಲ್ಲ ಅಂದ ಪಕ್ಷದಲ್ಲಿ ಅವರಿಗೆ ಅಂತ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸ್ವಲ್ಪ ಪದಾರ್ಥಗಳನ್ನು ತೆಗೆದಿಟ್ಟುಬಿಡಬೇಕು. ಅವರೇ ಬಡಿಸ್ಕೊಂಡು ಊಟ ಮಾಡುತ್ತಾರೆ. ಊಟ ಮಾಡಿ ಅವ್ರಿಗೆ ಊಟ ಬಡಿಸಬಾರ್ದು, ಇದು ಶಾಸ್ತ್ರ ನಿಯಮ. ಅದಕ್ಕೋಸ್ಕರ ಮಾಲೆ ಹಾಕಿರ್ತಕ್ಕಂಥವ್ರು ಮನೆಯಲ್ಲಿದ್ದಾಗ ಅಥವಾ ಮನೆಗೆ ಊಟಕ್ಕೆ ಬರ್ತಾರೆ ಅಂದಾಗ ಅವರಿಗೆ ಪ್ರತ್ಯೇಕವಾಗಿ ಅಡಿಗೆ ಮಾಡಬೇಕು. ಅಥವಾ ಮಾಡಿರ್ತಕ್ಕಂಥ ಅಡಿಗೆನ ಮೊದಲೇ ಎತ್ತಿ ಪಕ್ಕದಲ್ಲಿ ಇಟ್ಬಿಡ್ಬೇಕು. ಇಟ್ಟು ಅವ್ರು ಊಟ ಬಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು. ಮತ್ತು ಸಾಧ್ಯವಾದಷ್ಟು ಎಲ್ಲರೂ ಊಟ ಮಾಡ್ತಕ್ಕಂತಹ ಎಂಜಿಲ್ ತಟ್ಟೆನಲ್ಲಿ ನೀವು ಊಟ ಮಾಡಬಾರ್ದು. ಮಾಲೆ ಹಾಕುವಂಥವ್ರು ಸಾಧ್ಯವಾದರೆ ಬಾಳೆ ಎಲೆ ಅಥವಾ ಮುತ್ತುಗದೆಲೆ ಅಥವಾ ನಿಮಗೆ ಪ್ರತ್ಯೇಕವಾದಂತಹ ಒಂದು ತಟ್ಟೆ ಈ ಪ್ರಕಾರ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ದೇಹದಲ್ಲಿರ್ತಕ್ಕಂಥ, ನಿಮ್ಮ ದೇಹದ ಮೇಲೆ ನೀವು ಧರಿಸಿರ್ತಕ್ಕಂತಹ ಅಯ್ಯಪ್ಪನ ಮಾಲೆ ಇದೆಯಲ್ಲ, ಅದು ತುಂಬ ಪವಿತ್ರತೆಯಿಂದ ನೋಡ್ಕೋಬೇಕು. ಮತ್ತು ಹೋಟ್ಲುಗಳಲ್ಲಿ ತಿಂತಕ್ಕಂಥದ್ದು, ಎಲ್ಲಂದರಲ್ಲೇ ತಿಂತಕ್ಕಂಥದ್ದು, ಬೆಳಿಗ್ಗೆ ಒಮ್ಮೆ ಫಲಹಾರ ಆದರೆ ಪುನಃ ಮಾಧ್ಯಾಹ್ನಿಕದವರೆಗೂ ನೀವು ಕಾಯಬೇಕು. ಅದು ಊಟ ಮಾಡುವಾಗ ಅಪ್ಪಿತಪ್ಪಿ ಏನಾದ್ರು ಒಂದು ಕೂದಲು ಸಿಕ್ಕಿದ್ರೆ ಪಟ್ಟಂತ ನೀವು ಎದ್ದೇಳಬೇಕೇ ವಿನಃ ಕೂದಲು ಪಕ್ಕದಲ್ಲಿಟ್ಟು ಚೆನ್ನಾಗಿ ಇನ್ನೊಂದಷ್ಟು ಹಾಕ್ಸ್ಕೊಂಡು ತಿಂತಕ್ಕಂಥದ್ದಲ್ಲ. ಯಾಕೆಂದರೆ ಆ ಕೂದಲು ಸಿಗೋದೇ ನೀವು ಅವತ್ತು ಮಾಡಿರ್ತಕ್ಕಂಥ ಯಾವುದೋ ಒಂದು ತಪ್ಪಿನ ಶಿಕ್ಷೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ತಪ್ಪು ಮಾಡ್ತೀರಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ತಪ್ಪು ಅರಿವಾಗಲಿ ಅಂತ ಅದು ಮಾಧ್ಯಾಹ್ನಿಕ ನಿಮಗೊಂದು ಕೇಶರಾಶಿ ಕೂದಲು ಊಟದಲ್ಲಿ ಸಿಗುತ್ತೆ, ಅದನ್ನು ಅವತ್ತು ಬಿಡಬೇಕು. ಹೀಗೆ ಇನ್ನು ಊಟಕ್ಕೆ ಹೋಟ್ಲಿಗೆ ಹೋಗಲೇಬೇಕು, ವಿಧಿ ಇಲ್ಲ, ಮನೆಗೆ ಹೋಗ್ಲಿಕ್ಕಾಗಲ್ಲ, ಉದ್ಯೋಗಕ್ಕಾಗಿ ಆಚೆ ಬಂದಿದ್ದೀವಿ, ಅಂತಹ ಪ್ರಸಂಗ ಆದರೆ ಹೋಟ್ಲಲ್ಲಿ ಊಟ ಕೊಡಬೇಕಾದ್ರೆ ಅವರು ಸಾಮಾನ್ಯಕ್ಕೆ ಇವತ್ತಿನ ಧರ್ಮ ಎಲ್ಲೇ ಹೋಟ್ಲುಗಳಲ್ಲಾದರೂ
ಸಾಮಾನ್ಯಕ್ಕೆ ಒಂದಿಷ್ಟು ಬಾಳೆ ಎಲೆ ಹಾಕ್ತಾರೆ. ಆ ಬಾಳೆ ಎಲೆ ಮೇಲೆ ಊಟ ಮಾಡ್ತಕ್ಕಂಥದ್ರಲ್ಲಿ ತಪ್ಪಲ್ಲ. ಅಲ್ಲೂ ಹೋಟ್ಲಲ್ಲಿ ಊಟ ಕೊಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ನೋಡೋದಿಲ್ಲ, ಎಲ್ಲ ಹಾಕಿರ್ತಾರೆ. ಯಾಕೆಂದರೆ ಅವರು ನಿಮ್ಮೊಬ್ಬರಿಗೆ ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸೋಂಗೆ ಮಾಡ್ತಾರೆ. ಅದರಲ್ಲಿ ನಿಮಗೆ ಏನು ಬೇಕು ಏನು ಬೇಡ, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂಥ ಪದಾರ್ಥಗಳನ್ನು ಆಯ್ಕೆ ಮಾಡ್ಕೊಂಡು ತಿನ್ನಬೇಕೇ ವಿನಃ ನಿಮ್ಮ ನಾಲಿಗೆ ರುಚಿನ ಇಲ್ಲಿ ನೋಡಿಸಬಾರ್ದು. ಇನ್ನು ಮನೆಗಿರ್ತಕ್ಕಂಥ ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಅನುಷ್ಠಾನಗಳನ್ನು ಮಾಡ್ತಾ ಸ್ವಾಮಿಯೇ ಶರಣಮಯ್ಯಪ್ಪ ಅಂತಕ್ಕಂಥ ಶರಣ ಕೂಗುವನ್ನು ನಿಧಾನಕ್ಕೆ ಹೋಗ್ತಾ ಮಕ್ಕಳನ್ನು ಶಬರಿಮಲೆ ಯಾತ್ರೆ ಕರ್ಕೊಂಡು ಹೋಗ್ತೀರಿ. ಭಾಳ ಜೋಪಾನ. ಯಾಕೆಂದರೆ ಸಾವಿರಾರು ಜನ ಲಕ್ಷಾಂತರ ಜನ ದರ್ಶನ ಮಾಡೋ ಕಾಲ ನಿಮ್ಮ ಮಕ್ಕಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಮತ್ತು ನಿಮ್ಮ ಕೈಯಲ್ಲಿ ಇರಬೇಕವು. ಸಾಧ್ಯವಾದಷ್ಟು ಮಕ್ಕಳನ್ನು ಸ್ವಲ್ಪ ದಾರಿ ತಪ್ಪಿಸಿದ್ರೆ ಅಲ್ಲಿ ನೀವು ಹುಡುಕೋದು ಭಾಳ ಕಷ್ಟ. ಹಾಗೆ ಯಾತ್ರೆ ಮಾಡಬೇಕಾದ್ರೂ ಮಕ್ಕಳ ಜವಾಬ್ದಾರಿ ಬಹಳ ದೊಡ್ಡದು. ಜೋಪಾನ, ಹೀಗೆ ಯಾತ್ರೆಯ ನಿಯಮಗಳಿವೆಲ್ಲ. ಇದನ್ನು ಕ್ರಮಬದ್ಧವಾಗಿರಬೇಕು. ಇನ್ನು ಯಾತ್ರೆಯಲ್ಲಿ ನಾವು ಹೆಚ್ಚಿನ ಗಮನ ಹರಿಸಬೇಕಾದ್ದು. ಜೊತೆಗೆ ನಾವು ಮಾಲೆ ಹಾಕಿದಾಗ ನಾವು ಮನೆಯಲ್ಲಿರ್ತೀವ ಹೊರಗಡೆ ಇರ್ತೀವ ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಇರಬೇಕಾದಂಥ ರೀತಿ ಸಾಧ್ಯವಾದಷ್ಟು ಶಾಸ್ತ್ರಾನುಸಾರವಾಗಿರಬೇಕು. ರಾತ್ರಿ ಮಲಗಬೇಕಾದ್ರೆ ಪ್ರತ್ಯೇಕವಾಗಿ ಒಂದು ಚಾಪೆ ಹಾಕ್ಕೊಂಡೇ ಮಲಗಬೇಕು, ಹಾಸಿಗೆ ಮೇಲೆ ಮಲಗತಕ್ಕಂಥದ್ದಲ್ಲ. ಈ ದೇಹನ ದಂಡಿಸ್ಲಿಕ್ಕೋಸ್ಕರ ಅಯ್ಯಪ್ಪನ ಮಾಲೆ ವಿಶೇಷ ಏನಪ್ಪಾ ಅಂದರೆ ನಾವು ದೇಹವನ್ನು ದಂಡಿಸಿ ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಶೀಘ್ರವಾಗಿ ಭಗವಂತ ಒಲಿತಾನೆ ಅಂತ. ಇನ್ನು ಬೇರೆ ಅನುಷ್ಠಾನಗಳಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿದ್ರು ಸಹಿತ ಅದು ತಪ್ಪಲ್ಲ. ಈಗ ಯಾತ್ರೆ ಹೊರಡ್ತೀವಿ, ಎಲ್ಲ ತಿರುಪತಿ ಆಗಿರ್ಬೋದು ಅಥವಾ ಕೆಲವು ಪುಣ್ಯಕ್ಷೇತ್ರಗಳಾಗಿರ್ಬೋದು, ಎಲ್ಲ ಒಂದು ಕಡೆ ಲಾಡ್ಜಿಂಗಲ್ಲಿ ಇಳ್ಕೊಳ್ತೀವಿ. ಲಾಡ್ಜಿಂಗಲ್ಲಿ ಇಳ್ಕೊಂಡ್ರು ಸಹಿತ ಆ ಲಾಡ್ಜಲ್ಲಿ ಇಳ್ಕೊಂಡು ಮೊದಲು ಹಿಂದೆ ದೇವಸ್ಥಾನದ ಛತ್ರಗಳಿರ್ತಿತ್ತು. ಆ ಛತ್ರಗಳು ಅಥವಾ ದೊಡ್ಡದಾದಂಥ ಒಂದು ಫೀಲ್ಡು ಅಥವಾ ದೊಡ್ಡದಾದಂಥ ಹಾಲು, ಎಲ್ಲರೂ ಹೋಗ್ತಿದ್ರು. ಯಾತ್ರೆಗೆ ಹೊರಟ್ರೆ ಪ್ರತಿಯೊಬ್ಬರು ಕಲ್ಯಾಣಿಯಲ್ಲೇ ಸ್ನಾನ ಮಾಡ್ತಿದ್ರು, ಹರಿಯೋ ನೀರಲ್ಲಿ ಸ್ನಾನ ಮಾಡ್ತಿದ್ರು. ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಿದ್ರು. ಇವತ್ತಿನ ದಿವಸ ರೂಮುಗಳಲ್ಲೇ ಸ್ನಾನ, ಲಾಡ್ಜಿಂಗ್ ಇದ್ರೆ ಅಲ್ಲೇ ಸ್ನಾನ. ಆ ಲಾಡ್ಜಿಂಗ್ಗಳು ದೇವಸ್ಥಾನ ಪವಿತ್ರತೆ ಇರತಕ್ಕಂಥ ಸ್ಥಳ. ಯಾಕೆಂದರೆ ದೇವಸ್ಥಾನದ ಪ್ರಾಂತ್ಯ, ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಛತ್ರಗಳಾಗ್ಬೋದು ರೂಮುಗಳಾಗ್ಬೋದು, ಅದು ಪವಿತ್ರವಾದಂಥ ಸ್ಥಳ ಅಂತ ಇದೆ. ಆದರೆ ಅಲ್ಲೂ ಸಹಿತ ಕೆಲವು ನೀಚರು ಅಲ್ಲೂ ಮಾಡಬಾರ್ದು ಕೆಲಸಗಳನ್ನು, ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ಅದೊಂದು ತೀರ್ಥಕ್ಷೇತ್ರಗಳನ್ನು ಸಹಿತ ಉಪಯೋಗಿಸ್ಕೊಳ್ತಾ ಇದ್ದಾರೆ ನೀಚರು. ಇದೆಲ್ಲ ಇವತ್ತಿಗೆ ಚೆನ್ನ ನೋಡಿ. ತೀರ್ಥಕ್ಷೇತ್ರಗಳಲ್ಲಿ ಮಾಡಬಾರ್ದು ಮಾಡಿದ್ರೆ ನಿಮ್ಮ ದೇಹದಲ್ಲಿ ಶಕ್ತಿ ಇವತ್ತಿದೆ ಪರವಾಗಿಲ್ಲ. ಸ್ವಲ್ಪ ದೇಹದಲ್ಲಿ ಶಕ್ತಿ ಕುಗ್ಗಿ ಕಾಲಿಗೂ ಕೈಗೂ ಒಂದು ಸಣ್ಣ ಪೆಟ್ಟು ಬಿದ್ದರೆ ಅಲ್ಲಿ ಸಣ್ಣದಾಗ ಒಂದು ದೇಹದ ಮೇಲೆ ಒಂದು ಹುಳ ಅಂತ ಕೂತ್ಕೊಂತು ಅಂದರೆ ಇಡೀ ದೇಹನ ಅದು ಕರಗಿಸೋ ತನಕ ಬಿಡೋದಿಲ್ಲ. ಅದಕ್ಕೆ ಸಾಧ್ಯವಾದಷ್ಟು ತೀರ್ಥಕ್ಷೇತ್ರಗಳಲ್ಲಿ ನಾವು ಅನ್ಯತಃ ಬೇರೆ ಬೇರೆ ತರಹ ಆಲೋಚನೆ ಮಾಡಬಾರ್ದು. ಅಲ್ಲಿ ನಮ್ಮ ಉದ್ದೇಶ ಭಗವಂತನ ದರ್ಶನ ಮಾತ್ರ. ತೀರ್ಥಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಮನರಂಜನೆಗೋ ಅಥವಾ ನಮ್ಮ ದೇಹ ಸುಖಕ್ಕೋ ಅಥವಾ ಇನ್ನೇನೋ ಒಂದು ಮಾಡಬಾರ್ದು ಕೆಲಸ ನಾವು ಮಾಡೋದಕ್ಕೆ ಹೊರಟ್ರೆ ಆಗಬಾರ್ದೇ ಆಗತ್ತೆ. ಎಚ್ಚರಿಕೆ ಇರಲಿ. ಇನ್ನು ಬನ್ನಿ, ಗುರೂಜಿಯವರು ಗುರುವಾರ ಎಲ್ಲಿ ಸಿಗ್ತಿದ್ದಾರೆ ಅಂತ ನಾನು ನಿಮ್ಗಾಗ್ಲೇ ಹೇಳ್ತಿದ್ದೆ. ಕಾರ್ಯಕ್ರಮ ಮುಗಿದ ಕೂಡಲೇ ಬೆಳಗ್ಗೆ 10 ಗಂಟೆಗೆ ಗುರೂಜಿಯವರು ಬರ್ತಿದ್ದಾರೆ. ಕೆಬ್ಬೆರೆ, ಸುಂಡಘಟ್ಟ, ಬೆಟ್ಟೆಗೌಡನದೊಡ್ಡಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿರುವಂತಹ ಶ್ರೀ ಕ್ಷೇತ್ರ ಗೋವಿನಕಲ್ಲು ಬೆಟ್ಟಕ್ಕೆ ಹನುಮಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ ಇದನ್ನ. ಅಲ್ಲಿ ಹನುಮ ಜಯಂತಿಯ ಜೊತೆಗೆ ಬ್ರಹ್ಮ ರಥೋತ್ಸವ ಜರುಗ್ತಾ ಇದೆ. ಹಾಗಾಗಿ ಖಂಡಿತ ಬನ್ನಿ. ಅದರ ಜೊತೆಗೆ 11:30ಕ್ಕೆ ಯಾರೆಲ್ಲ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಹತ್ರ ಇದ್ದೀರಾ ಅವ್ರು ಅಲ್ಲಿಗೆ ಬರ್ಬೋದು. ಇನ್ನು ಆನೇಕಲ್ಲಿಗೆ ಬರ್ತಿದ್ದಾರೆ ಗುರೂಜಿಯವರು ಬೆಳಗ್ಗೆ 11:30ಕ್ಕೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಬರ್ತಾರೆ ಆನೇಕಲ್ಗೆ. ಆನೇಕಲ್ಲಿನ ಹೆಣ್ಣಾಗರ ಗ್ರಾಮಕ್ಕೆ ಶ್ರೀ 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 ನಾಗೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ಸನ್ನಿಧಿಯಲ್ಲಿ ಬಹಳ ವಿಶೇಷವಾಗಿ ಬೆಳ್ಳಿ ರಥೋತ್ಸವ ಇದೆ. ಜೊತೆಗೆ ಕನ್ನಡ ರಾಜ್ಯೋತ್ಸವ ಕೂಡ ಆಚರಿಸ್ತಾ ಇದ್ದಾರೆ. ಧ್ವಜಾರೋಹಣ ಮಾಡೋದಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರೇ ಬರ್ತಿದ್ದಾರೆ. ಹನುಮ ಜಯಂತಿಯನ್ನ ಕೂಡ ಬಹಳನೇ ವಿಶೇಷವಾಗಿ ಇವರು ಆಚರಿಸ್ತಾ ಇದ್ದಾರೆ. ಇನ್ನು 11:30ಕ್ಕೆ ಅಲ್ಲಿಗೆ ಬಂದು ಗುರೂಜಿಯವರು ನೇರವಾಗಿ ಮಧ್ಯಾಹ್ನ ಅಲ್ಲೇ ಇರ್ತಾರೆ, ಆದ್ರೆ ಬೇರೆ ಸ್ಥಳಕ್ಕೆ ಬರ್ತಾರೆ. ಆನೇಕಲ್ ತಾಲೂಕಲ್ಲೇ ಇರುವಂತಹ ಸಬ್ಮಂಗಲಕ್ಕೆ ಗುರೂಜಿಯವರು ಬರ್ತಿದ್ದಾರೆ. ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಹಾಗೂ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಹನುಮ ಜಯಂತಿ ಆಚರಿಸ್ತಾ ಇದ್ದಾರೆ. ಆನೆ ಅಂಬಾರಿ ಉತ್ಸವ ಕೂಡ ಇದೆ. ಹಾಗಾಗಿ ಜೊತೆಗೆ ಲಕ್ಷ ದೀಪೋತ್ಸವ ಕೂಡ ಜರುಗ್ತಿದೆ. ಬಹಳ ವಿಶೇಷವಾದ ಕಾರ್ಯಕ್ರಮ. ಈ ಬಾರಿ ಸಬ್ಮಂಗಲದಲ್ಲಿ 2 ಆನೆಗಳಿಂದ ಅಂಬಾರಿ ಉತ್ಸವ, ಅಂದರೆ ಒಂದು ಆನೆಯಲ್ಲಿ ಆನೆಯ ಅಂಬಾರಿ ಉತ್ಸವ ಹನುಮಂತನಿಗೆ ನಡೆಯುತ್ತೆ. ಆಂಜನೇಯ ಸ್ವಾಮಿಗೆ ಬಹಳ ವಿಶೇಷವಾದಂಥ ಅದ್ಧೂರಿತವಾದಂಥ ಬರೀ ಆನೆ ಅಂಬಾರಿ ಉತ್ಸವ ಅಷ್ಟೇ ಅಲ್ಲ, ಡೊಳ್ಳು ಕುಣಿತ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ತಂಡ ಮತ್ತು ಸಾಕಷ್ಟು ವಿಧವಾಗಿರತಕ್ಕಂತಹ ಅದು ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅಂತಹ ಒಂದು ವೈಭವವನ್ನ ಈ ಸತಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಜೊತೆಗೆ ಹನುಮನ ಆರಾಧನೆ ಇದೆಯಲ್ಲ ಅದು ಬಹಳ ವಿಶೇಷ. ಈಗಾಗಲೇ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ರಾಮಕೋಟಿ ಜಪ ಸತತವಾಗಿ ನಡೀತಾನೆ ಇದೆ. ಹನುಮಂತನ ಅಂದರೆ ಮಾರುತಿಯ ಸಾನ್ನಿಧ್ಯದಲ್ಲಿ ರಾಮಕೋಟಿ ಮಹಾಯಜ್ಞವನ್ನು ಸಹಿತ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಾಂತ್ಯದಲ್ಲಿ
ಈ ಒಂದು ಪ್ರಾಂತ್ಯದಲ್ಲಿ ಬಹಳ ವಿಶೇಷವಾಗಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಹಾಗೂ ಸೋಮೇಶ್ವರ ದೇವಾಲಯದ ಈ ಆವರಣದಲ್ಲಿ ಆನೇಕಲ್ ತಾಲೂಕು ಇರತಕ್ಕಂಥ ಸಬ್ಮಂಗಲದ ಆಂಜನೇಯ ಅಂದರೆ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಬಹಳ ಫೇಮಸ್ ಇದು. ಇಲ್ಲಿಗೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಸಹಿತ ಸೇರ್ತಾರೆ. ಕಾರಣ ಆ ಆನೆ ಅಂಬಾರಿ ಉತ್ಸವ ಅಷ್ಟು ವಿಶೇಷವಾಗಿ. ಆನೆ ಮೇಲೆ ಅಂಬಾರಿ ಇಡ್ತಾರಲ್ಲ, ಅದ್ರ ಮೇಲೆ ಇರ್ತಕ್ಕಂತಹ ಒಂದು ಮಂಟಪ ಇದೆಯಲ್ಲ, ಅದು ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಆ ಜನಸಾಗರ ನೋಡೋದೇ ಒಂದು ಖುಷಿ ರೀ. ಯಾಕೆಂದ್ರೆ ಎಲ್ಲೇ ಹೋದರೂ ಸಹಿತ ಸಾಮಾನ್ಯಕ್ಕೆ ಜನಗಳನ್ನು ನೋಡ್ತಾ ಇರ್ತೀರಿ, ಆದರೆ ಭಕ್ತಿ ಪರವಶರಾಗಿ ಅಲ್ಲಿ ರಾಮನಾಮವನ್ನು ಹೇಳ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂತಹ ಮಂತ್ರವನ್ನು ನುಡಿಸ್ತಾ ಅಲ್ಲಿ ಎಲ್ಲರೂ ಸಹಿತ ಹೊರಡ್ತಾ ಇದ್ರೆ ಆ ಯಾತ್ರೆ ನೋಡೋದೇ ಒಂದು ಆನಂದ. ನಮ್ಮ ಧರ್ಮ ಬಹಳ ವಿಶೇಷ. ಅದರಲ್ಲೂ ಹಿಂದೂ ಧರ್ಮದಲ್ಲಿ ಈ ದೇವತಾ ಅನುಷ್ಠಾನಗಳನ್ನು, ದೇವರ ಪೂಜೆಗಳನ್ನು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇರಬಹುದು, ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಇರಬಹುದು, ರಾಮನಾಮವಿರಬಹುದು, ಇವೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಎಲ್ಲರೂ ಸಮಾಧಾನದಲ್ಲಿರ್ತೀರಿ. ಆದರೆ ಭಜನೆಗಳಾಗುವಾಗ, ರಾಮನಾಮವನ್ನು ಜಪಿಸುವಾಗ, ಎಲ್ಲರೂ ಸಾಮೂಹಿಕವಾಗಿ ಆ ರಾಮನಾಮವನ್ನು ಜಪಿಸುವಾಗ ಆಗುವಂತಹ ಆನಂದ, ಆ ಮನಸ್ಥಿತಿ, ನೆಮ್ಮದಿ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಬರೀ ಒಂದು ದಿನ ಅಲ್ಲ ಅಲ್ವಾ ಗುರುಜಿ? 29ನೇ ತಾರೀಕು ಶನಿವಾರ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿದೆ ಲೋಕ ಕಲ್ಯಾಣಾರ್ಥವಾಗಿ ಅಖಂಡ ಶ್ರೀರಾಮನಾಮ ಜಪ. ಹಾಗಾಗಿ ಖಂಡಿತವಾಗ್ಲೂ ಅದು 2ನೇ ತಾರೀಕುವರೆಗೂ, ಅಂದ್ರೆ ಇವತ್ತಿನವರೆಗೂ ಕೂಡ ಮುಂದುವರಿಯುತ್ತೆ. ಇವತ್ತು ಸಂಜೆ 6 ಗಂಟೆಗೆ ಮುಕ್ತಾಯವಾಗಲಿದೆ ರಾಮನಾಮ ಜಪ. ತುಂಬಾ ಖುಷಿ. ನಾವು ಹೇಳಿದ್ವಿ ಕೂಡ ಆಸಕ್ತರು ಹೋಗಿ ಭಾಗವಹಿಸಬಹುದು ಅಲ್ಲಿ ಅಂತ. ಅದಾದ ನಂತರ ಇನ್ನು 4ನೇ ತಾರೀಕಿಗೆ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಬ್ಮಂಗಲದಲ್ಲಿ ಅಂದರೆ ರಾಮಕೋಟಿ ಇವತ್ತಿಗೆ ರಾಮಜಪ ಇವತ್ತು ಮುಗಿಯುತ್ತೆ. ಇನ್ನು ನಿರಂತರವಾಗಿ ಬೇರೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. 4ನೇ 3ನೇ ತಾರೀಕು ಒಂದು ಮಹಾಯಜ್ಞವೂ ಇದರಲ್ಲಿದೆ. ನಿರಂತರವಾಗಿ ನಡೀತಕ್ಕಂಥ ಈ ಆಲಯದಲ್ಲಿ ಸಬ್ಮಂಗಲದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ, ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾದಂಥ ಅನುಷ್ಠಾನಗಳಿಗೆ ತಾವು ಬನ್ನಿ, ನಾನು ಬರ್ತೇನೆ. ಪ್ರತ್ಯೇಕವಾಗಿ ನಾನಂತೂ 3-4-2 ದಿವಸ ಬರುವಂಥ ಸಾಂದ್ರತೆ ಇದೆ. ಯಾಕೆಂದರೆ ಆ ಯಾಗ, ಆ ಒಂದು ಹೋಮ ಹವನ ಅದೆಲ್ಲ ನೋಡೋದೊಂದು ಭಾಗ್ಯ, ಅದೆಲ್ಲರಿಗೂ ಸಿಗೋದಿಲ್ಲ. ನೋಡಿ, ಕಷ್ಟ ಆಗ್ಬೋದು, ದೂರ ಇದ್ದೀವಿ, ಬರ್ಲಿಕ್ಕಾಗಲ್ಲ, ಕೆಲಸದ ಒತ್ತಡ, ಇಂಥ 10 ಹಲವಾರು ಕಾರಣಗಳಿರ್ಬೋದು. ಬಟ್ ಕಳೆದೋದಂಥ ಕ್ಷಣ ಆ ನಡೀತಾ ಇರ್ತಕ್ಕಂತಹ ಆ ಪೂಜಾ ಅನುಷ್ಠಾನ ತಿರುಗಿ ನಾಳೆ ನೋಡಬೇಕು ಅಂದರೆ ಅದು ಸಿಗೋದಿಲ್ಲ. ಅದು ಇವತ್ತೇ ನೋಡಬೇಕು. ಅಂದರೆ ಯಾವತ್ತು ಕಾರ್ಯಕ್ರಮ ಇರುತ್ತೋ ಅವತ್ತು ಹೋಗಿ ಭಾಗವಹಿಸಿದ್ರೆ ಮಾತ್ರನೇ. ನನಗೆ ಶನಿವಾರ ಭಾನುವಾರ ರಜಾ ಇದೆ, ನಾನು ಅವತ್ತು ನೋಡ್ತೀನಿ ಅಂದರೆ ಅವತ್ತು ಹೋಮ ಹವನ ಇರುತ್ತಾ? ಅದು ಯಾವುದೂ ಇರೋದಿಲ್ಲ. ಅಲ್ಲಿ ಯಾವತ್ತು ಕಾರ್ಯಕ್ರಮ ಮಾಡ್ತಾರೋ, ಯಾವತ್ತು ಅನುಷ್ಠಾನ ಆಗುತ್ತೋ, ಯಾವತ್ತು ಆಂಜನೇಯನಿಗೆ ವಿಶೇಷವಾದ ಅಲಂಕಾರ ಇರುತ್ತೋ ಆ ಅಲಂಕಾರ, ಪುಷ್ಪ ಅಲಂಕಾರ ಮಾಡ್ತಾರೆ. ಅಬ್ಬಾ, ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ ನಾರಾಯಣ ಆ ಆಸ್ಥಾನ ಏನಿದೆಯೋ ಅಷ್ಟೊಂದಲ್ಲಿ ಧರೆಗಿಳಿಸ್ಬಿಡ್ತಾರೆ. ಅಂಥ ಪುಷ್ಪಗಳು ಎಲ್ಲೆಲ್ಲಿಂದ, ಯಾವ್ಯಾವ ಮೂಲಗಳಿಂದ ಸೃಷ್ಟಿಯಲ್ಲಿ ಭಗವಂತ ಎಂತೆಂಥ ಪುಷ್ಪಗಳನ್ನು ಸೃಷ್ಟಿಸಿದ್ದಾನೋ ಅಂತೆಲ್ಲ ಪುಷ್ಪಗಳನ್ನು ನೀವು ನೋಡಬೇಕಾದ್ರೆ ಅದು ಸಬ್ಮಂಗಲದಲ್ಲಿ ಮಾತ್ರವೇ. ಯಾಕೆಂದರೆ ಅದು ಅನುಭವ ಹೇಗೆ ಅಂದರೆ, ಕಳೆದ ವರ್ಷ ಸಹಿತ ನಾನು ಈ ಕಾರ್ಯಕ್ರಮಕ್ಕೆ ಹೊರಟಿದ್ದೆ. ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ. ಅಲ್ಲಿರ್ತಕ್ಕಂಥ ಒಂದೊಂದು ಪುಷ್ಪಗಳಿದೆಯಲ್ಲ, ನಾವು ನೋಡೋಕ್ಕೆ ನೀವು ಎಲ್ಲೂ ನೋಡಿರೋದಿಲ್ಲ ಅಂಥ ಪುಷ್ಪಗಳನ್ನು ತರಿಸ್ತಾರೆ. ದೇಶದ ಮೂಲೆಗಳಂತಾನೂ ಹೇಳ್ಬೋದು. ಹಿಮಾಲಯದಲ್ಲಿ ಬಿಡ್ತಕ್ಕಂಥ ಪುಷ್ಪ, ಅದು ಮಂಜಿನಲ್ಲಿ ಇರ್ತಕ್ಕಂಥ ಅಂಥ ಪುಷ್ಪನ ತಂದು ಆಂಜನೇಯನಿಗೆ ಇಡ್ತಾರೆ. ಅದು ನೋಡೋದೇ ಒಂದು ಆನಂದ. ಅದರಿಂದ ಇದನ್ನೆಲ್ಲ ನೀವು ನೋಡಬೇಕಾದ್ರೆ ಸಬ್ಮಂಗಲಕ್ಕೆ ಬರಲೇಬೇಕು. ಒಳ್ಳೆಯದಾಗಿ ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ ಗುರುಜಿ? ಖಂಡಿತಮ್ಮ, ಈಗಾದರೂ ಹೆಚ್ಚಿಸ್ತಾ ಇದೆಯಲ್ಲ. ಯಾಕಂದ್ರೆ ನೀವು ಅಷ್ಟು ಸೊಗಸಾದ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೀರಾ. ಇನ್ನೇನು ಮಾಲೆಯನ್ನ ಹಾಕೊಂಡಿದ್ದಾರೆ, ಕೆಲವರು ಹಾಕೊಳ್ಳೋರು ಇದ್ದಾರೆ, ಅವರಿಗೆ ತುಂಬಾ ಸೂಕ್ತ ಅನಿಸ್ತು ಗುರುಜಿ. ಹಾಗಾಗಿ ಖಂಡಿತಮ್ಮ, ಏಕೆಂದರೆ ಕೆಲವು ಬರ್ತಕ್ಕಂಥ ಬಹಳ ಉಪಯುಕ್ತಕರವಾದಂತಹ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ದು ಧರ್ಮ ಅದು. ಯಾಕೆಂದರೆ ದುಡುಕಿ ಏನೋ ತೀರ್ಮಾನ ಮಾಡಿ ಏನೋ ಮಾಡಿಕೊಂಡು ಅಚಾತುರ್ಯ ಮಾಡ್ಕೋಬಾರ್ದು. ಯಾವುದೇ ಒಂದು ವಿಚಾರವಾದರೂ ಸ್ಪಷ್ಟವಾದಂತಹ ಮಾಹಿತಿಯನ್ನು ತಗೊಂಡ್ರೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ಪಂಚಾಂಗ ಶ್ರವಣ ನಿಧಾನ ಆಯಿತು, ರಾಶಿಫಲನೂ ಸ್ವಲ್ಪ ನಿಧಾನ ಆಯಿತು. ಆದರೆ ರಾಶಿಫಲ ಏನೇ ನಿಧಾನ ಆದರೂ ನಮ್ಮ ಸಮಯದೊಳಗೆ ನಾವು ಮುಗಿಸ್ಕೊಡ್ತೀವಿ, ಚಿಂತೆ ಮಾಡಬೇಡಿ. ಓಂ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರ್ಧಮೂರ್ತಯೇ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 2/12/2014 ಮಂಗಳವಾರ 2/2/24 ಚೆನ್ನಾಗಿದೆ. ಇವತ್ತು 2/12/2014 ಇಲ್ಲಿ 3 ಬಾರಿ 2 ಬಂದಿದೆ. ಮಂಗಳವಾರ ಏಕಾದಶಿ, ರೇವತಿ ನಕ್ಷತ್ರವೂ ಚೆನ್ನಾಗಿದೆ. ಮಂಗಳವಾರ
ಜೊತೆಗೆ ಮಹಾನಕ್ಷತ್ರ ಬೇರೆ. ಇವತ್ತಿನ ದಿವಸ ದೇವಿ ಆರಾಧನೆಗೆ ಬಹಳ ಪ್ರಶಸ್ತವಾದಂಥದ್ದು ಅಂತ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸಿದೆ. ಹಾಗಾಗಿ ಇವತ್ತಿನ ದಿವಸ ಏಕಾದಶಿ ಉಪವಾಸ ಇದು ಬಹಳ ವಿಶೇಷವಾಗಿರುತ್ತೆ. ಆದರೆ ಏಕಾದಶಿ ಉಪವಾಸ ಮಾಡೋದು ನಿಜ, ಆದರೆ ನಿಟ್ಟು ಉಪವಾಸ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು. ಯಾಕೆಂದರೆ ಉಪವಾಸ ಮಾಡತಕ್ಕಂಥದ್ದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕನಿಷ್ಠ ಪಕ್ಷ ತಿಂಗಳಲ್ಲಿ 2 ದಿವಸನಾದರೂ ನಾವು ಉಪವಾಸ ಮಾಡೋದ್ರಿಂದ ದೇಹದ ಆರೋಗ್ಯ ಮತ್ತು ಪಚನ ಶಕ್ತಿ ಮತ್ತು ಪಚನೇಂದ್ರಿಯಗಳು ಇವೆಲ್ಲವೂ ಸಹಿತ ಬಹಳ ಶುದ್ಧಿಯಾಗಿರುತ್ತೆ. ಉಪವಾಸ ಮಾಡ್ತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ, ಸೈಂಟಿಫಿಕ್ ಆಗೂ ತೆಗೆದುಕೋಬಹುದು, ಶಾಸ್ತ್ರಬದ್ಧವಾಗೂ ತೆಗೆದುಕೊಳ್ಬೋದು. ಏಕಾದಶಿ ಉಪವಾಸ, ದ್ವಾದಶಿ ಫಲಹಾರ, ದ್ವಾದಶಿ ಊಟ. ಏಕಾದಶಿ ಪೂರ್ತಿ ನಿಟ್ಟು ಉಪವಾಸ ಮಾಡಿದವರು ಸಹಿತ ದ್ವಾದಶಿ ಬೆಳಗ್ಗೆ ಎದ್ದರೆ ಬೇಗ ಊಟ, 5 ಗಂಟೆ ಎಲ್ಲ 5-6 ಗಂಟೆ ಅನ್ನೋಷ್ಟೊತ್ತಿಗೆ ಅನ್ನಪ್ರಸಾದ ದೇವರ ನೈವೇದ್ಯ ಮಾಡೋದು, ಪ್ರಸಾದ ಊಟ ಮಾಡೋದು. ಹೀಗೆ ಏಕಾದಶಿ ಮತ್ತು ದ್ವಾದಶಿಗಳಲ್ಲಿ ಬಹಳ ವಿಶೇಷವಾದಂಥ ಅನುಷ್ಠಾನಗಳಿರುತ್ತೆ. ಇನ್ನು ಶಾಸ್ತ್ರಾನುಸಾರವಾಗಿ ಶಾಸ್ತ್ರಬದ್ಧವಾಗಿ ಇರ್ತಕ್ಕಂತಹ ಅನುಷ್ಠಾನಗಳನ್ನು ಆರೋಗ್ಯಕ್ಕೂ ಸಹಿತ ಬಹಳ ವಿಶೇಷವಾಗಿರುತ್ತೆ. ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇವರನ್ನ ಆರಾಧನೆ ಮಾಡಲಿಕ್ಕೂ ಒಳ್ಳೆಯದು. ಬನ್ನಿ ದರ್ಪಣಾಂಜನ ನೋಡಿ ರಾಶಿಫಲದತ್ತ ಹೊರಡೋಣ. ಓಂ ನಮೋ ರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶ್ವಸತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಭಗವತಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ನಂ ದುರ್ಗಾಯೀ ನಮಃ. ಅಂಬಾ ಶಾಂಭವಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ಎಂತಹ ಅಸಾಧ್ಯವಾದ್ದಾದರೂ ಸಹಿತ ಸಾಧನೆ ಮಾಡಬಹುದಾದಂಥ ಒಂದು ಒಳ್ಳೆಯ ಮನಸ್ಥಿತಿನ ಇವತ್ತು ನೀವು ತಂದುಕೊಳ್ಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆವರೆಗೂ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಅಡ್ಡಿ ಆತಂಕ ಇರಬಹುದು. ಆದರೆ 12 ಗಂಟೆ ಕಳೆದ ನಂತರ ಸಾಕಷ್ಟು ಲಾಭವನ್ನು ನೋಡ್ತೀರಿ. ಮನಸ್ಸಲ್ಲಿ ಇರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ನೆಮ್ಮದಿಯುತವಾದಂತಹ ಕಾಲವನ್ನು ಕಳೆಯಲಿಕ್ಕೂ ಸಹಿತ ಬಹಳ ಒಳ್ಳೆಯ ದಿನ. ಮೇಷರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ಯಾವುದೋ ಒಂದು ಶಕ್ತಿ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಮಾಡಿ, ಅಥವಾ ರಾಹುಕಾಲದಲ್ಲಿ ನೀವು ಎಲ್ಲಿರ್ತೀರೋ, ನೀವು ಯಾವ ಆಸ್ಥಾನದಲ್ಲಿರ್ತೀರೋ, ಯಾವ ಕೆಲಸವನ್ನು ಮಾಡ್ತಿರ್ತೀರೋ, ನೀವು ಮಾಡುವ ಕ್ಷಣದಲ್ಲಿ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ನಿಮ್ಮದಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿ ವೃಷಭ ಲಗ್ನ. ಲಗ್ನದಲ್ಲೂ ಚೆನ್ನಾಗಿದ್ದು ವೃಷಭ ರಾಶಿಯಲ್ಲೂ ಸಹಿತ ಅಷ್ಟೇ ವಿಶೇಷವಾದ್ದರಿಂದ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಮುಂದಿರ್ತೀರಿ. ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ತಂದುಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ನೂತನವಾದಂಥ ವಸ್ತ್ರಗಳಾಗಲಿ, ಅಲಂಕಾರದ ಸಾಮಗ್ರಿಗಳಾಗಲಿ, ಅಥವಾ ಚಿನ್ನ ಬೆಳ್ಳಿ ಒಡವೆಗಳಾಗಲಿ, ಇಂತಹದ್ದನ್ನು ಸಹಿತ ಇವತ್ತು ಖರೀದಿ ಮಾಡಬಹುದಾದಂಥ ಒಂದು ಒಳ್ಳೆಯ ದಿನ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಒಳಗೆ, ಆ 2 ರಿಂದ 4 ಆ 2 ಗಂಟೆಗಳ ಕಾಲದೊಳಗೆ ಒಂದು ಸಿಹಿ ಸುದ್ದಿಯನ್ನು ಕೇಳುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗ ನಿಮ್ಮದಾಗತ್ತೆ. ನಿಮ್ಮ ರಾಶಿಫಲದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಖಂಡಿತ ಇವತ್ತು ಬಹಳ ಅಭಿವೃದ್ಧಿ ಇರುತ್ತೆ, ಒಳ್ಳೆಯ ಯಶಸ್ಸು ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಒಬ್ಬಂಟಿಗರಾಗಿರ್ತಕ್ಕಂಥದ್ದು, ನಿಮ್ಮ ಮನಸ್ಸಿಗೆ ಭಾಸವಾಗುವಂತಹ ರೀತಿ ನಿಮ್ಮ ಮನಸ್ಸಲ್ಲೇ ನೋವಿರುತ್ತೆ. ಜೊತೆಗೆ ಏನೋ ನಾನು ಒಂಟಿತನ ಇದ್ದೀನೇನೋ, ನಾನು ಒಂಟಿಯಾಗ್ಬಿಟ್ಟಿದ್ದೇನೋ, ನನಗೆ ಯಾರೂ ಇಲ್ವೇನೋ, ನನ್ನ ಕಷ್ಟಗಳಿಗೆ ಸ್ಪಂದಿಸೋರು ಯಾರು ಇಲ್ವೇನೋ, ಈ ಪ್ರಕಾರವಾದಂಥ 10 ಹಲವಾರು ಥರ ವಿಭಿನ್ನವಾಗಿ ಆಲೋಚನೆ ಮಾಡುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ನಿಮ್ಮ ಚಿಂತೆನೂ ಬಹಳ ದೂರಕ್ಕಿರುತ್ತೆ. ಏನೇ ಮಾಡಿದ್ರೂ ಸಹಿತ ಯಾವುದು ಸಮಂಜಸವಾಗಿಲ್ಲ, ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಿಲ್ಲ, ಅಥವಾ ನಿಮ್ಮ ಕೋರಿಕೆಗಳು ಈಡೇರುತ್ತಿಲ್ಲ ಅಂತ ಮನಸ್ಸಲ್ಲಿ ಬಹಳ ನೋವಿಟ್ಕೊಂಡಿರ್ತೀರಿ. ಆದರೆ ಇವತ್ತಿನ ದಿವಸ ಸಂಜೆ 6 ಗಂಟೆ ತನಕ ಒಂದು ಭವಿಷ್ಯತ್ತಾದರೆ 6 ಗಂಟೆಯ ನಂತರ ಮನರಂಜನಾ ಕ್ಷೇತ್ರಕ್ಕೆ ಕೊಡುವಂಥದ್ದು, ಅಥವಾ ಒಳ್ಳೆಯ ಜಾಗಕ್ಕೆ ಹೊರತಕ್ಕಂಥದ್ದು, ಒಳ್ಳೆ ದೇವರ ದರ್ಶನ ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಆತ್ಮೀಯರೊಂದಿಗೆ ಕೂತು ನೆಮ್ಮದಿ ಸುಖ ಸಂತೋಷದಿಂದ ಇರತಕ್ಕಂಥದ್ದು ಇವತ್ತಿನ ನಿಮ್ಮ ಅದೃಷ್ಟ ಫಲ ಇದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಗೌರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ. ಗೌರೀನ್ ಮಿಮಾಯ ಸ್ಥಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಈ ಪ್ರಕಾರವಾಗಿ ಗೌರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥ ಸಿದ್ಧಿಸ್ಕೊಳ್ಳಿ. ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಂಪೂರ್ಣವಾದಂಥ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ.
ಹಾಗೆ ಕರ್ಕಾಟಕ ರಾಶಿಯವರು ಮನೆಯಿಂದ ಆಚೆ ತೆರಳುವಂಥ ಕಾಲದಲ್ಲಿ, ಅಂದರೆ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಸಾಧ್ಯವಾದರೆ ಒಂದು ಚಿಟಿಕೆ ಅಕ್ಕಿಯನ್ನು ಆಗ್ನೇಯ ಭಾಗದಲ್ಲಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡಿ. ಆಗ ಮತ್ತಷ್ಟು ಅನುಕೂಲ ಆಗುತ್ತೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಇವತ್ತು ಅಧೈರ್ಯ, ಯಾವುದೂ ಧೈರ್ಯವಾಗಿ ನೀವು ಕೆಲಸ ಮಾಡಲಿಕ್ಕಾಗಲ್ಲ. ಯಾವತ್ತೂ ಎದೆ ತಟ್ಕೊಂಡು ಓಡಾಡ್ತಕ್ಕಂಥವ್ರು, ಎದೆ ನೆಟ್ಟು ಅಂದರೆ ಎದೆ ಸಾಮಾನ್ಯಕ್ಕೆ ಯಾರಿಗೂ ತಲೆ ಬಗ್ಗಿಸ್ತೀರಾ, ಎಲ್ಲರಲ್ಲೂ ನಾನು ಮುಂದೆ ಇದ್ದೇನೆ, ನಾನು ಯಾವ ಕೆಲಸ ಮಾಡಿದ್ರು ಸಹಿತ ನಂಗೆ ಸಮಂಜಸವಾಗಿರುತ್ತೆ ಅಂತ ಅಂದ್ಕೊಂಡಿರೋರು ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಆಯಾಸಗೊಳ್ತಕ್ಕಂಥದ್ದು, ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ಕೆಲವು ನಿಷ್ಠೂರಕ್ಕೊಳಗಾಗುವಂಥದ್ದು, ಇಂತೆಲ್ಲ ಸಮಸ್ಯೆಗಳನ್ನು ಇವತ್ತು ನೀವು ನೋಡಬೇಕಾಗತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಏನೇ ಅಡ್ಡಿ ಆತಂಕ ಬಂದರೂ ಅದನ್ನು ಸಮಂಜಸವಾಗಿ ಹೆದರ್ಸಕ್ಕಾಗದಂಥ ಪ್ರಸಂಗ ಇವತ್ತು ಎದುರಾಗ್ಬೋದು. ಇದಕ್ಕೆ ನಿಮಗೆ ಸಹಾಯ ಬೇಕಾಗಿದೆ. ನಿಮ್ಮ ಆತ್ಮೀಯರು, ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಮಾರ್ಗದರ್ಶಕರು, ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು, ಅಥವಾ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಗುರುಗಳು, ಇವರು ಯಾರಿಂದಲಾದರೂ ಇವತ್ತು ಬಂದು ಒದಗತಕ್ಕಂಥ ಸಮಸ್ಯೆಗಳನ್ನು ಅವರೊಂದಿಗೆ ಚರ್ಚೆ ಮಾಡಿ ನಿಧಾನಕ್ಕೆ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಿ, ಖಂಡಿತ ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ. ಇನ್ನು ಹಣಕಾಸಿನ ವಿಚಾರ ಬಹಳ ಜೋಪಾನ. ಅಂಗೈಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣವನ್ನು ಮತ್ತೊಬ್ಬರು ಕೊಟ್ಟು ಅವರಿಂದ ಓಡಾಡುವಂಥದ್ದು ಬೇಡ. ಏನೇ ₹1 ವ್ಯವಹಾರ ಮಾಡಬೇಕಾದ್ರೂ ಇನ್ನೊಬ್ಬರ ಸಲಹೆ ತೆಗೆದುಕೊಂಡು, ಮತ್ತೊಬ್ಬರ ಸಲಹೆಯಂತೆ ಸ್ವಂತ ತೀರ್ಮಾನ ಬೇಡ, ಮತ್ತೊಬ್ಬರ ಮಾರ್ಗದರ್ಶನ ಇವತ್ತು ಬಹಳ ಅತ್ಯಗತ್ಯವಾಗಿದೆ. ಅನುಕೂಲ ಆಗಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಯಶಸ್ಸಿದೆ ಮತ್ತು ಸಾಕಷ್ಟು ಲಾಭವೂ ಇದೆ. ಹಾಗೆ ಅನಾರೋಗ್ಯ ಸಹಿತ ಇವತ್ತು ಬಹಳ ಇರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆ, ಏನೋ ಒಂಥರ ಮೈಕೈ ನೋವು, ಇಲ್ಲದ ಆಲೋಚನೆಗಳು ಮತ್ತು ಕೆಲವು ಕೆಟ್ಟ ಸನ್ನಿವೇಶಗಳು ಎದುರಾಗುವಂತಹದ್ದು, ಮತ್ತು ದುಶ್ಜನದ ಕಾಟ. ಯಾರೇ ದುಷ್ಟರು ಬಂದು ನಿಮಗೆ ಒಂದಲ್ಲ ಒಂಥರ ಹೆದರ್ಸಕ್ಕೆ ಬಂದರೂ ನೀವು ಮಾಡಬೇಕಾದ್ದು ದುರ್ಗಾ ಪ್ರಾರ್ಥನೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡೋ ಸಮಯ. ಮೊದಲನೇ ಕರೆ ಮಾಡಿರೋರು ಯಾರು, ಯಾರಿಗೆ ಸಿಗುತ್ತೆ ಇವತ್ತು ಆ 2 ಪುಸ್ತಕಗಳು ಅಂತ ನೋಡೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ರಂಜಿತಾ ಮಡಿಕೇರಿಯಿಂದ. ತಮ್ಮ ಹೆಸರು ಮತ್ತೊಮ್ಮೆ ಹೇಳಿ. ರಂಜಿತಾ ಮಡಿಕೇರಿಯಿಂದ. ರಂಜಿತಾ ಅವ್ರು ಹೇಗಿದ್ದೀರಾ? ಆರಾಮಾ? ಹಾ, ಚೆನ್ನಾಗಿದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆ ಕೇಳ್ಬೇಕಿತ್ತು. ಗುರೂಜಿ ಇದ್ದಾರೆ, ಮಾತಾಡಿ. ಹಾ, ಓಕೆ. ಹಲೋ ಗುರುಜಿ, ನಮಸ್ತೆ. ಗುರುಜಿ ನಮಸ್ತೆ ತಾಯಿ, ಹೇಳಮ್ಮ. ನನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಏನ್ ವಿಚಾರ ತಾಯಿ? ಜಾಬ್ ಬಗ್ಗೆ. ಅಂದ್ರೆ ಇಂಟರ್ವ್ಯೂ ಎಲ್ಲ ಪಾಸ್ ಆಗಿದ್ದೀನಿ, ಎಕ್ಸಾಮ್ ಆಗಿದೆ ಪೊಲೀಸ್ ಇದು. ಹಾ, ಅದ್ರ ಬಗ್ಗೆ ಕೇಳ್ಬೇಕಿತ್ತು, ಜಾಬ್ ಆಗುತ್ತಾ ಇಲ್ವಾ ಅಂತ. ಇಂಟರ್ವ್ಯೂ ಎಲ್ಲ ಪಾಸ್ ಆಗಿದ್ದೀರಾ? ಹಾ, ಪಾಸ್ ಆಗಿದ್ದೀನಿ ಮೇಡಮ್. ಯಾವಾಗಾಯ್ತು ಇಂಟರ್ವ್ಯೂ? ಮೊನ್ನೆ 16ಕ್ಕೆ ಆಗಿರೋದು. ಮತ್ತೆ ಹಾಗಾದ್ರೆ ಸ್ವೀಟ್ ಕಳಿಸ್ಬಿಡಿ ನಮ್ಮ ವಾಹಿನಿಗೆ. ಜಾಬ್ ಆಗುತ್ತಾ ಗುರುಜಿ? ಜಾಬ್ ಆಗೋದ್ರಿಂದನೇ ಅಲ್ವಮ್ಮ ಸ್ವೀಟ್ ಕಳಿಸಿ ಅಂತ ಹೇಳಿದ್ದು. ಮತ್ತೆ ಮ್ಯಾರೇಜ್ ವಿಷಯ ಕೇಳ್ಬೇಕಿತ್ತು ಗುರುಜಿ. ಈ ಕಡೆ ಜಾಬು ಬೇಕು, ಮ್ಯಾರೇಜು ಬೇಕಾ? ಹೌದು, ಅಂದ್ರೆ ಪ್ರಪೋಸಲ್ ಎಲ್ಲ ಬರುತ್ತೆ, ಸರಿ ಆಗ್ತಾ ಇಲ್ಲ ಅದಕ್ಕೆ. ನೀವು ಈಗ ಪೊಲೀಸ್ ಡ್ಯೂಟಿ ಸೇರ್ಬೇಕು ಅಂತಿದ್ದೀರಲ್ಲ, ಹಾ, ಹೌದು. ಅಕಸ್ಮಾತ್ ನಾಳೆ ನಿಮ್ಮ ಮದುವೆ ಆಗ್ತಕ್ಕಂತ ಹುಡುಗ ನಾನು ಪೊಲೀಸ್ ಹೆಂಡತಿ ಬೇಡ ಅಂದ್ರೆ? ಇಲ್ಲ, ಆತರ ಇಲ್ಲ ಗುರುಜಿ. ಅದು ನಿಮಗಿಲ್ಲ, ನಿಮ್ಮ ಗಂಡನಿಗೆ ಪೊಲೀಸ್ ಕಂಡ್ರೆ ಭಯ. ಆಗೇನ್ ಮಾಡ್ತೀರಿ ನೀವು? ಪ್ರತಿ ದಿವಸ ಲಾಠಿ ಕೈಲಿ ಹಿಡ್ಕೊಂಡು ಜಾಬ್ ಬೇಕು ಅಂತ, ಆರ್ಮಿ ಬೇಕು ಅಂತ ಹೇಳಿದ್ದೆ, ಅಂದ್ರೆ ಅದು ಆಗಿಲ್ಲ. ಆದ್ರೆ ಪೊಲೀಸ್ ಆದ್ರೂ ಜಾಬ್ ಆಗ್ಲೇಬೇಕು ಅಂತ ಹೇಳಿ ಟ್ರೈ ಮಾಡಿದೆ. ಅಲ್ಲ, ನಿಮ್ಮ ಉದ್ದೇಶ ಒಳ್ಳೇದೇಮ್ಮ, ನಿಮ್ಮ ಉದ್ದೇಶ ಒಳ್ಳೇದೇ. ಅದೇ. ಆದ್ರೆ ನಿಮ್ಮ ಯಜಮಾನರ ಮುಂದೆ 24 ಗಂಟೆ ಲಾಠಿ ಹಿಡ್ಕೊಂಡು ಓಡಾರ ಅವ್ರು ಒಪ್ಬೇಕಲ್ವಾ? ಹೌದು ಗುರುಜಿ. ಪೊಲೀಸ್ ಕಂಡ್ರೆ ಎಂತವ್ರಿಗೂ ಭಯ ಅಲ್ವಮ್ಮ? ಇಲ್ಲ ಗುರುಜಿ, ನಮ್ಮ ಹೆಣ್ಮಕ್ಳು ಆರ್ಮಿಗೆ ಹೋಗ್ತೀವಿ ಅಂತ ಹೇಳೋದು, ಪೊಲೀಸ್ ಇಲಾಖೆಗೆ ಸೇರ್ತೀವಿ ಅಂತ ಹೇಳೋದೇ ತುಂಬಾ ಖುಷಿಯ ಸಂಗತಿ. ತುಂಬಾ ಖುಷಿ ಅನ್ಸತ್ತಲ್ವಾ ಗುರುಜಿ? ಹೌದು ಬಿಡಮ್ಮ, ನೀನು ಹೆಣ್ಮಕ್ಳ ಪರ. ಇರ್ಲಿ, ಒಳ್ಳೇದಾಗ್ಲಿ. ನೋಡು ಮಗು, ಉದ್ಯೋಗ ಅಥವಾ ಮದುವೆ ಯಾವ ವಯಸ್ಸಲ್ಲಿ ಏನೇನಾಗಬೇಕೋ, ಯಾವ್ಯಾವ ಕಾಲದಲ್ಲಿ ಏನು ನಡಿಬೇಕೋ ಅದು ಹಾಗೆ ನಡೆದ್ರೆ ಚೆನ್ನ. ಈಗ ನನ್ನ ಕೇಳಿದ್ರೆ ನಿನ್ನ ಉದ್ಯೋಗಕ್ಕಿಂತ ಮದುವೆ ಪ್ರಯತ್ನ ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ನಿಮ್ಮ ತಂದೆ ತಾಯಿ ಜವಾಬ್ದಾರಿನೂ ಇಲ್ಲದೆ, ಜೊತೆಗೆ ದಿನ ಕಳೆದಂಗೆ ವಯಸ್ಸಾಗ್ತಾನೂ ಹೋಗುತ್ತೆ. ಆದಷ್ಟು ಬೇಗ ಮದುವೆ ಪ್ರಯತ್ನ ಆಗಲಿ, ಒಳ್ಳೆಯದಾಗಲಿ. ಈ ಮದುವೆ ಪ್ರಯತ್ನಕ್ಕಾಗಿ ನಿನ್ನ ಸ್ವರತರಂಗದಲ್ಲಿರ್ತಕ್ಕಂಥ ರೀತಿ, ನಿಮ್ಮ ಮನೆಯ ಸಮೀಪದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕ್ಷೇತ್ರ ಇದ್ದರೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ
ಒಂದು 9 ಮಂಗಳವಾರ ಕೆಂಪು ವಸ್ತ್ರ, ಶ್ರೀಗಂಧ, ಕೆಂಪು ಹೂ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡು. ನಿನ್ನ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಖಂಡಿತ ನಿನ್ನ ಉದ್ಯೋಗ ಮತ್ತು ವ್ಯವಹಾರ ಮತ್ತು ನಿನ್ನ ಲಗ್ನಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಂತ ರೀತಿ ಸಹಿತ ಒಳ್ಳೆ ಯಶಸ್ಸು ಸಿಗುತ್ತೆ ಅಮ್ಮ. ಒಳ್ಳೇದಾಗ್ಲಿ. ರಂಜಿತ್ ಅವರೇ, ಧನ್ಯವಾದಗಳಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಇನ್ನು ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಪುಸ್ತಕ ಯಾರ ಕೈ ಸೇರತ್ತೆ ಅಂತ ಗುರೂಜಿಯವರು ಕೊನೆಯ ವಿಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಬನ್ನಿ ಮಾತಾಡ್ಸೋಣ. ಈಗ ಯಾರಿದ್ದಾರೆ ಲೈನ್ ನಲ್ಲಿ ಕೇಳೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರಮ್ಮ ಮಾತಾಡ್ತಿರೋದು? ಮೇಡಮ್ ನಾನು ಶಿವಾನಂದ ಅಂತ ಮೇಡಮ್, ಬೆಂಗಳೂರು ಜೆಪಿ ನಗರದಿಂದ ಮಾತಾಡೋದು. ಶಿವಾನಂದ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು? ಶಿವಾನಂದ ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ, ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ತುಂಬಾ ತೊಂದ್ರೆ ಎಲ್ಲ ಇದ್ದೀವಿ ಸ್ವಲ್ಪ, ಹಾಗಾಗಿ ನಿಮ್ ಕರೆ ಸಿಕ್ಕಿ ತುಂಬಾ ಸಂತೋಷ ಆಯ್ತು ಗುರುಜಿ. ದೇವ್ರ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತೇಳಿ ನಿಮ್ಮನ್ನು ಸೃಷ್ಟಿ ಮಾಡಿದಾನೆ. ಎಲ್ಲರ ಬಾಳಿಗೂ ನೀವು ಹೇಗೆ ಆನಂದ ಗುರುಜಿ ಅಂತ ಹೇಳ್ತಿರೋ ಹಾಗೆ ಎಲ್ಲರ ಬಾಳಲ್ಲೂ ಆನಂದ ಕೊಡೋಕೆ ಅಂತಾನೆ ಭಗವಂತ ನಿಮ್ಮನ್ನ ಇದ್ ಮಾಡಿದಾನೆ. ತುಂಬಾ ಒಳ್ಳೆ ಸರ್, ನಿಮ್ ಕಾರ್ಯಕ್ರಮ ಖಂಡಿತ ಡೈಲಿ ನೋಡ್ತೀವಿ. ಪ್ರತಿ ದಿವಸನು 8ರಿಂದ 9ವರೆವರೆಗೂ ಖಂಡಿತ ಡೈಲಿ ನೋಡ್ತೀವಿ. ಎಷ್ಟೊಂದೆಲ್ಲ ಅಳವಡಿಸ್ಕೊಂಡಿದ್ದೀವಿ. ನಾನು ಈಗ ಬಾಡಿಗೆ ಮನೆಯಲ್ಲೆಲ್ಲ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿದ್ದ ಗುರುಜಿ. ಈಗ 2001ರಿಂದ ಸ್ವಂತ ಮನೆ ಅಂತೇಳಿ ಜೆಪಿ ನಗರದಲ್ಲಿ ಕಟ್ಟಿಸ್ಕೊಂಡ್ಬಂದು ಇದು ಪಶ್ಚಿಮ ಬಾಗಿಲಿದೆ. ಆದ್ರೆ ನನಗೆ 2006ರಿಂದ ತುಂಬಾ ತೊಂದರೆಗಳು, ಎಲ್ಲ ತಂತ್ರ ಭಾಗ ಅಂತ ಹೇಳ್ತಾರೆ, ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲ ಸುಮಾರು ಮಾಡಿದೆ. ಆದ್ರೂ ಏನು ಆಗ್ತಾ ಇಲ್ಲ, ಯಾವ ಕೆಲಸನೂ ಕಳ್ಕೊಂಡ ಇದ್ದಿದ್ದು. ಈಗ ರಿಯಲ್ ಎಸ್ಟೇಟ್ ಅಂತ ಓಡಾಡ್ತಾ ಇದ್ದೀನಿ. ಏನಾದ್ರು ಆಗ್ಬೋದಾ ಗುರುಜಿ? ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಮತ್ತೆ ಗುರು ಇರ್ತಕ್ಕಂಥದ್ದು, ಶನಿ ಇರ್ತಕ್ಕಂತಹ ಪ್ರಭಾವ, ಶನಿ ಪ್ರಭಾವದಿಂದ ಸಾಕಷ್ಟು ಕಷ್ಟಗಳನ್ನೇ ನೋಡ್ತಾ ಇದ್ದೀರಿ. ಇನ್ನು 1 ವರ್ಷ 2 ತಿಂಗಳ ತನಕ ನಿಮ್ಮ ಭವಿಷ್ಯತ್ತು ಹೀಗೆ ಇರುತ್ತೆ. ಈ 1 ವರ್ಷ 2 ತಿಂಗಳು ಕಳೆದ ಮೇಲೆ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣುತ್ತೆ. ಆದ್ರೂ ಇನ್ನು ಒಂದು 2 ತಿಂಗಳು 16 ದಿವಸದ ನಂತರ, ಮುಂದಿನ 2 ತಿಂಗಳು 16 ದಿವಸದ ನಂತರ ಸಾಕಷ್ಟು ಅನುಕೂಲ ಆಗುವಂತ ಸಾಂದ್ರತೆಗಳು ಸಾಕಷ್ಟಿದೆ. ಅಂದ್ರೆ ಇನ್ನು 2.5 ತಿಂಗಳ ಮೇಲೆ ನಿಮ್ಮ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂಚೂರು ಬೆಳಕು ಕಾಣಬಹುದು ತಾವು. ಅಲ್ಲಿವರೆಗೂ ನಿಮ್ಮ ಈ ಓಡಾಟ ಬರೀ ಕೆಲಸ ಕಾರ್ಯಗಳು, ಬರೀ ನಿಂದನೆ ಮಾತುಗಳು, ಎಲ್ಲೋ ಒಂದು ಕಡೆ ಆಯಾಸ ಆಗ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿ ಬಹಳ ನಿಷ್ಠೂರದ ಹೊಣೆ ಹೊರಬೇಕಾಗಿದೆ. ನೀವು ನಿಮ್ಮಲ್ಲಿ ಒಳ್ಳೆತನ ಇದ್ರೂ ಸಹಿತ ಅದು ಜನಕ್ಕೆ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ನಿಮ್ಮ ಪ್ರಾಂತ್ಯದಲ್ಲಿ ಸಹಿತ ಯಾರೊಬ್ಬರು ನಂಬೋದು ಬಾರಿ ಕಷ್ಟವಾಗ್ತಾ ಇದೆ. ಇಂತಹ ಒಂದು ಪ್ರಸಂಗ ನಿಮಗಾದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ತಂತ್ರಭಾಗ ಏನಾದ್ರೂ ಇದರಿಂದ ತೊಂದರೆ ಆಗ್ತಾ ಇದೆಯಾ ಗುರುಜಿ? ತುಂಬಾ ನೋಡಿರಾಯ್ರೆ, ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ತಂತ್ರಭಾಗ ಆಗೋಲ್ಲ ಗುರುಜಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ತಂತ್ರಭಾಗ ಎಲ್ಲೂ ಯಾವತ್ತೂ ನಡೆಯೋದಿಲ್ಲ. ಯಾರೇ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿದ್ರು ಸಹಿತ ಖಂಡಿತ ನಿಮಗದು ತಗಲೋದಿಲ್ಲ. ಯಾಕೆಂದ್ರೆ ನಿಮ್ಮ ಬಲಗಡೆ ಕಂಕಳ ಕೆಳಗಡೆ ಒಂದು ಕಪ್ಪು ಮಚ್ಚೆ ಇದೆ, ಹೊಕ್ಕಳತ್ರ ಒಂದು ಕಪ್ಪು ಮಚ್ಚೆ ಆಧಾರ ಇದೆ ನಿಮಗೆ. ಅದರಿಂದ 2 ಮಚ್ಚೆಗಳ ಆಧಾರ ಪ್ರಕಾರ ನಿಮ್ಮ ಸ್ವರತರಂಗದಲ್ಲಿ ಖಂಡಿತ ಹೇಳ್ತೇನೆ ನಿಮಗೆ ತಂತ್ರಭಾಗ ಪ್ರಯೋಗ ಆಗಲ್ಲ. ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ನೀವು ಮಾಡಬೇಕಾದ್ದು ನೀವು ನಂಬಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ. ಒಳ್ಳೇದಾಗ್ಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಜೊತೆಗೆ ಇವತ್ತು ವಿಶೇಷವಾಗಿ ಗುರೂಜಿಯವರೇ ಹೇಳ್ತಾರೆ, ಇಬ್ಬರಿಗೆ 2 ಪುಸ್ತಕವನ್ನ ನಾವು ನೀಡ್ತಾ ಇದ್ದೇವೆ. ಶ್ರೀನಿಧಿ ಪಬ್ಲಿಕೇಶನ್ಸ್ ರವರು ಹೊರತರುತ್ತಿರುವಂತಹ 2015ರ ವರ್ಷ ಭವಿಷ್ಯ ಪುಸ್ತಕ ಇದು. ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರೇ ಬರ್ದಿರೋದು. ಹಾಗಾಗಿ ಖಂಡಿತ ಈ ಪುಸ್ತಕ ಯಾರ ಕೈ ಸೇರತ್ತೆ. ಜೊತೆಗೆ ಶ್ರೀ ಶನೈಶ್ಚರ ಅನುಗ್ರಹಕ್ಕೆ ಮಹರ್ಷಿ ಪರಿಹಾರ ಸೂತ್ರಗಳು, ಈ ಪುಸ್ತಕ ಯಾರ ಕೈ ಸೇರತ್ತೆ ನೋಡೋಣ. ಈಗ ಮಾತಾಡ್ಸೋಣ ಯಾರಿದ್ದಾರೆ ಲೈನ್ ಅಲ್ಲಿ ಅಂತ. ಹಲೋ ಹಲೋ ಮೇಡಮ್, ನಮಸ್ತೆ. ಯಾರಮ್ಮ ಮಾತಾಡ್ತಿರೋದು? ನಾನು ರಾಧಾ ಅಂತ ಮೇಡಮ್, ವೈಟ್ ಫೀಲ್ಡ್ ಇಂದ. ವೈಟ್ ಫೀಲ್ಡ್ ಇಂದ ಯಾರ ಬಗ್ಗೆ ಕೇಳ್ಬೇಕಿತ್ತು ರಾಧಾ ಅವ್ರ? ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹೌದಾ, ಗುರೂಜಿ ಇದಾರೆ, ಮಾತಾಡಿಮ್ಮ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ. ನಾನು ಏನ್ ಸಮಸ್ಯೆ ತಾಯಿ? ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಗುರುಜಿ. ತುಂಬಾ ಸಾಲ ಆಗಿದೆ. ನಮ್ಮ ಯಜಮಾನ್ರು ಹಾರ್ಟ್ ಪೇಷಂಟ್. ನಮ್ಮ ಮಗುಗೂ ಕೂಡ ಹುಷಾರಿಲ್ಲ ಗುರುಜಿ. 1 ವರ್ಷ ಹಾಸ್ಪಿಟ್ಲಲ್ಲೇ ಇದ್ವಿ ನಾವು. 1 ವರ್ಷ ಹಾಸ್ಪಿಟ್ಲಲ್ಲಿ? ಹೌದು ಗುರುಜಿ, ಆಪರೇಷನ್ ಆಗಿದೆ ಅವನಿಗೆ. ಏನ್ ಸಮಸ್ಯೆ? ಒಂದ್ಸಾರಿ ನಿಮ್ ಹತ್ರ ಮಾತಾಡಿದ್ದ ಗುರುಜಿ. ಅಮ್ಮ ಹರೀಶ್ ಅಂತ ನನ್ ಮಗ ನಿಮ್ ಹತ್ರ ಮುಂಚೆ ಮಾತಾಡಿದ್ದ ಗುರುಜಿ. ಅವನು ಅವ್ನಿಗೆ ಈಗೇನ್ ಸ್ವಲ್ಪ ಪರವಾಗಿಲ್ಲ, ಚೆಕಪ್ ಹೋಗ್ಬೇಕು. ನಮ್ ಮನೆ ತುಂಬಾ, ನಮ್ಮ ಯಜಮಾನ್ ಹಾರ್ಟ್ ಪೇಷಂಟ್ ಗುರುಜಿ. ತುಂಬಾ ಕಷ್ಟದ ಮೇಲೆ ಇದೀವಿ ಗುರುಜಿ. ಯಜಮಾನ್ರು ಹಾರ್ಟ್ ಪೇಷಂಟ್ ಅಂತೀರಿ, ಮಗ 1 ವರ್ಷ ಹಾಸ್ಪಿಟಲ್ ಇದ್ದಾನೆ ಅಂತೀರಿ, ತುಂಬಾ ಕಷ್ಟದಲ್ಲಿದ್ದೀವಿ ಗುರುಜಿ ನಾವು. ಮಗನಿಗೆ ಏನ್ ಸಮಸ್ಯೆ ಅಮ್ಮ? ಅವ್ನಿಗೆ ಏನೋ ಕ್ಯಾನ್ಸರ್ ತರ ಅಂತ ಹೇಳಿದ್ರು ಗುರುಜಿ. ಆಪರೇಷನ್ ಆಗಿದೆ. 1 ವರ್ಷ ಹಾಸ್ಪಿಟಲ್ ಅಲ್ಲೇ ಇದ್ವಿ, ಗುಣ ಆಗಿದ್ದಾನೆ.
ಅವನು ಪರವಾಗಿಲ್ಲ ಅಂತ ಹೇಳ್ತಿದಾರೆ. ನೀವು ಕೂಡ ಮಾತಾಡಿ, ಅಂತ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿದ್ರಿ ಗುರುಜಿ ನೀವು. ಸಂತೋಷ ತಾಯಿ, ಒಳ್ಳೇದಾಗ್ಲಿಮ್ಮ. ತುಂಬಾ ಆದ್ರೂ ಏನ್ ಕಷ್ಟದಲ್ಲಿದ್ದೀನಿ ಜೀವನ ಗುರುಜಿ. ಮಾಡಿದ್ರಿ? ನಾನು ಮನೆನೇ ಮಾರ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ, ಆದ್ರೆ ಯಾರು ಬರ್ತಾನೆ ಇಲ್ಲ ಗುರುಜಿ. ಎಲ್ಲಿ ಮತ್ತ ವಾಸ ಇರೋದು? ನಾವು ವೈಟ್ ಫೀಲ್ಡ್ ಗಾಂಧಿಪುರ ಗುರುಜಿ. ಚಿಂತೆ ಮಾಡ್ಬೇಡಿಮ್ಮ, ಭಗವಂತ ಒಂದಲ್ಲ ಒಂದ್ ಕಡೆ ಬೆಳೆ ಕೊಟ್ಟೇ ಕೊಡ್ತಾನೆ. ಏನೋ ಜನರ ಗುರುಜಿ 14 ವರ್ಷದಿಂದ ತುಂಬಾನೇ ಕಷ್ಟದಲ್ಲಿದ್ದೀವಿ ಗುರುಜಿ. ಕಷ್ಟಮ್ಮ. ಗಂಡ ನೋಡಿದ್ರೆ ಆ ತರ, ಮಗನ್ ನೋಡಿದ್ರೆ ಈ ತರ. ಹೌದು ಒಂದು ಗುರುಜಿ. ವರ್ಷ ಹಾಸ್ಪಿಟ್ಲು, ಎಲ್ಲಿಂದ ದುಡ್ಡು ಕಾಸು ಒಣಗ್ತೀರ ತಾಯಿ? ಸಾಲ ಒಂದು ವಾರ ಮಾಡಿ ತುಂಬಾ ಸಾಲ ಇದೆ ಗುರುಜಿ ನಮ್ಮ ಹತ್ರ. ಖಂಡಿತಮ್ಮ, ಇನ್ನು ಸಾಲ ಹೊರಲೇಬೇಕು. ಯಾಕೆಂದ್ರೆ ಏನು ಒಂದ್ ದಿವಸ 2 ದಿವಸದ ಕತೆನಾ? ಒಂದು ವರ್ಷ ಹಾಸ್ಪಿಟ್ಲು, ಯಜಮಾನರ ನೋಡ್ರೆ ಹಾರ್ಟ್ ಪೇಷಂಟ್ ಅಂತ ಹೇಳ್ತೀರಿ. ಯಾರು ಹೆಲ್ಪ್ ಇಲ್ಲ ಗುರುಜಿ. ನಮ್ಮ ಅಪ್ಪ ಅಮ್ಮ ಕೂಡ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಅವರು ಜೀವನಕ್ಕೆ ಅವ್ರು ತಂದಾಕ್ತಾರೆ. ನಮ್ಗೆ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ ಗುರುಜಿ ನನ್ನ ಕೈಲಿ. ಮಗ ಏನು ಓದಿದಮ್ಮ? ನನ್ ಮಗ SLC ಗುರುಜಿ ಈಗ. ಇನ್ನು ಅವನು ಚಿಕ್ಕ ಹುಡುಗ. ಹೌದು ಗುರುಜಿ. ನನ್ನ ಮನೆಯವ್ರು ಏನ್ ಲಾಸ್ಟ್ ಕೆಲ್ಸ ಮಗನಿಗೂ ಮಾಡ್ತಿದ್ರು ಕೂಡ ತಾಯಿ? ಅವನಿಗೂ ಈಗ 9 ವರ್ಷ. ಅವನಿಗೂ ಕೈ ಕಾಲೇ ಸೋದಿನ ಇಲ್ಲ ಗುರುಜಿ. ಯಾರಿಗೆ? ತುಂಬಾ ಕಷ್ಟದಲ್ಲಿದ್ದ. ಯಾರಿಗಮ್ಮ ಕೈಕಾಲು ಸ್ವಾಧೀನ ಇಲ್ದಿರತಕ್ಕಂಥದ್ದು? ಆಕಾಶ್ ಅಂತ ಗುರುಜಿ ನನ್ ಮಗ ಲಾಸ್ಟ್. ಎಷ್ಟು ಜನ ಮಕ್ಕಳು ತಾಯಿ ನಿಮಗೆ? 3 ಜನ ಗಂಡ್ಮಕ್ಳು ಗುರುಜಿ. 3 ಜನ ಗಂಡ್ಮಕ್ಳು. ಹೌದು ಗುರುಜಿ. ಇಷ್ಟು ದೊಡ್ಡ ಸಂಸಾರ, ಊಟದ ಕತೆ ಏನು? ತುಂಬಾ ಕಷ್ಟ ಗುರುಜಿ ನಮ್ಗೆ. ಅಲ್ಲಿ ಹಾರವಳ್ಳಿ ಹತ್ರ ಒಂದು ಕೆಂಪೈನ್ ಪಾಳ್ಯ ಶನಿಮಾತಮ್ಮನ ದೇವಸ್ಥಾನ ಇದೆ ಗುರುಜಿ. ಅಲ್ಲಿ ಅಲ್ಲಿಗೆ ಮುಂಚೆ ಒಂದ್ಸಾರಿ ಯಾರ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋದ್ಮೇಲೆ ನಮ್ಮ ಯಜಮಾನ್ರಿಗೆ ಒಂದ್ ಸ್ವಲ್ಪ ಪರವಾಗಿರ್ಲಿಲ್ಲ. ನಾವ್ ಅಲ್ಲಿಗೆ ಹೋಗಿ ಕೇಳಿದ್ವಿ ಮಗುಗೆ, ಯಾರೋ ಏನೋ ಮಾಡ್ಸಿದಾರೆ ಅಂತ ಹೇಳಿದ್ರು. 10,000 ಕೊಟ್ಟು ನಾವ್ ಇದು ಮಾಡ್ಸಿದ್ವಿ ಗುರುಜಿ. ಸಾಲ ಮಾಡಿ 10,000 ಇಸ್ಕೊಂಡ್ರು ಸ್ವಾಮಿಗಳವರು. 10,000 ಕೊಟ್ಟು ನಮ್ ಮಗುಗ್ ಮಾಡ್ಸಿದ್ವಿ. ಆದ್ರೂ ಸ್ವಲ್ಪ ಕೈ ಕಾಲು ನಡುತ್ತಿದೆ ಗುರುಜಿ. ಅವ್ನಿಗೆ ಅಷ್ಟು ಶಕ್ತಿ ಇಲ್ಲ ಅವನಿಗೆ. ನೋಡು ಮಗು, ಇಂಥ ಸಮಯದಲ್ಲಿ ತಂತ್ರ ಮಂತ್ರ ಯಂತ್ರ ಪ್ರಯೋಗ ಅಂತಕ್ಕಂಥದ್ದು 4 ಜನ 4 ತರ ಅವರವರು ತಿಳಿದಿರಂತಹ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಹೌದು ಗುರುಜಿ. ಆದ್ರೆ ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಮೊದಲೇ ಕಷ್ಟದಲ್ಲಿದ್ಯಾ, ಮೊದಲೇ ಸಾಲ ಹೊತ್ಕೊಂಡಿದ್ಯಾ, ಇನ್ನು ಮುಂದಾದ್ರೂ ಅವರು ಇವರು ಮಾಡಿಸಿದರೆ ತಂತ್ರ ಮಂತ್ರ ಪ್ರಯೋಗ ಇದೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನಿಮ್ಮ ಮನೆ ದೇವ್ರನ್ನ ನೀನು ಭಕ್ತಿಯಾಗಿ ನಂಬಿ ನೀನು ಮಾಡಬೇಕಾಗಿರ್ತಕ್ಕಂತಹ ಕಾಯಕವನ್ನ, ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾಯಿ. ಮನೆ ದೇವ್ರಿಗೂ ಪೂಜೆ ಮಾಡ್ತಾನೆ ಇರ್ತೀನಿ ಗುರುಜಿ. ಆದ್ರೂ ತುಂಬಾ ನಿನ್ನ ನೋಡುತ್ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಈ ಸಮಸ್ಯೆಗಳು, ಈ ಕಷ್ಟಗಳಂತಕ್ಕಂಥದ್ದು ಇನ್ನೂ ಒಂದು 6 ತಿಂಗಳ ತನಕ ಈ ತರ ನಿಂಗೆ ಬಾಧೆ ಇದೆ ತಾಯಿ. ಈ 6 ತಿಂಗಳು ಕಳೀಲಿ, ಖಂಡಿತ ಒಳ್ಳೇದಾಗತ್ತೆ. ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ನಿನ್ನ ಸಂಸಾರ, ನಿನ್ನ ಪರಿವಾರ ಚೆನ್ನಾಗಿರ್ಲಿ. ನೀನ್ ಇಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ, ನಿನ್ನ ಇಷ್ಟು ನೋವಿದೆ. ಈ ನೋವನ್ನ ಇವತ್ತಿನ ದಿವಸ ರಾಜ್ಯದ ಜನತೆ, ಇಷ್ಟ ಜನ ಎಲ್ಲರೂ ನನ್ನ ಕಾರ್ಯಕ್ರಮ ನೋಡೋರು ನೋಡಿದ್ದಾರೆ. ಇವರೆಲ್ಲರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡಿ, ಆ ತಾಯಿನ ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡೋದ್ರಿಂದ ಕನಿಷ್ಠ ಪಕ್ಷ ನಿನ್ನ ಸಂಸಾರ ಒಂದಿಷ್ಟು ಗುಣಮುಖ ಆಗಿ ನೀನು ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಇರಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತೀವಿ. ಹಾಗೆ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ವೀಕ್ಷಕ ಬಂಧುಗಳು ಎಲ್ಲರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡಿ, ಅವರವರ ಮನೆ ದೇವರನ್ನ ಅವ್ರು ಪ್ರಾರ್ಥನೆ ಮಾಡಿ, ಈ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ದೇವರನ್ನ ಪ್ರಾರ್ಥಿಸೋಣ. ಒಳ್ಳೇದಾಗ್ಲಿ ತಾಯಿ, ನೀನು ಚೆನ್ನಾಗಿರಮ್ಮ, ಒಳ್ಳೇದಾಗ್ಲಿ ಮಗು. ಇನ್ನು ತುಲಾ ರಾಶಿಯಿಂದ ಗುರುಜಿಯವರ ರಾಶಿಗಳನ್ನ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೂ ಮುನ್ನ ಗುರುಜಿ ಕೊನೆಯ ವಿಭಾಗ ಆಗಿರೋದ್ರಿಂದ ತಿಳಿಸ್ಕೊಟ್ಬಿಡ್ತೀರಾ ಯಾರಿಗೆ ಸೇರಲಿದೆ ಈ ಪುಸ್ತಕ ಅಂತ? ಈ ಪುಸ್ತಕ ಅಂತೂ ರಾಜ್ಯದಾದ್ಯಂತ ಪ್ರತಿಯೊಂದು ಪುಸ್ತಕಗಳ ಮಳಿಗೆಗಳಲ್ಲೂ ಸಿಗುತ್ತೆ, ಅಂದರೆ ಗ್ರಂಥಾಲಯಗಳಲ್ಲೂ ಸಿಗುತ್ತೆ. ಆದರೂ ನಾನು ಬರೆದಿರ್ತಕ್ಕಂತಹ ಈ ಒಂದು ಕೃತಿ ವರ್ಷ ಭವಿಷ್ಯ, ಶನಿದೋಷದ ಸುಲಭನಾದ ರೀತಿ ಪರಿಹಾರಗಳು. ಯಾರು ಶನಿದೋಷದಲ್ಲಿ, ಶನಿ ದಶೆಯಲ್ಲಿರ್ತಕ್ಕಂಥವರು, ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವರು ಸುಲಭನಾದ ರೀತಿ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಅಂತಹವರಿಗೆ ಅನುಕೂಲವಾಗಲಿ ಅಂತಲೇ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಶನಿದೇವರ ಅನುಗ್ರಹಕ್ಕಾಗಿ ಮಹರ್ಷಿ ಪರಿಹಾರ ಸೂತ್ರಗಳು ಅಂತ ಮಾಡಿದ್ದೇನೆ. ಒಂದು. ಎರಡನೇದು ವರ್ಷ ಭವಿಷ್ಯ. ಇದನ್ನೀಗಾಗಲೇ ಸಾಕಷ್ಟು ಮಾರುಕಟ್ಟೆಯಲ್ಲಿ ಭರದಿಂದ ಎಲ್ಲರೂ ಕೈ ಸೇರ್ತಾ ಇದೆ. ಯಾಕೆಂದರೆ 2014 ಮುಗಿದು 2015 ವರ್ಷ ಭವಿಷ್ಯನೂ ಬರೆದಿದ್ದೇನೆ. ಆದರೆ ಇವತ್ತಿನ ಈ ಎರಡೂ ಗ್ರಂಥಗಳನ್ನು ಇಷ್ಟಕ್ಕೆ ಮುಂಚೆ ಕಾಲ್ ಮಾಡಿ ಆ ತಾಯಿ ಮನಸ್ಸನ್ನು ನೊಂದು ಭಾಳಷ್ಟು ಕಷ್ಟ ಹೇಳ್ಕೊಂಡು, ಆ ಕಷ್ಟ ಅಂದರೆ ನಿಜಕ್ಕೂ ಕೇಳೋರಿಗೆ ಕರಳು ಕಿವುಚುವಂತಹ ರೀತಿಯಲ್ಲಿತ್ತು. ಈ ಗ್ರಂಥದಲ್ಲಿರ್ತಕ್ಕಂಥ ಪರಿಹಾರದಿಂದ ಆ ತಾಯಿಯ ಕಷ್ಟ ಸ್ವಲ್ಪ ದೂರ ಆದರೆ ನಾನು ಈ ಗ್ರಂಥ ಬರೆದಿದ್ದು ಸಹಿತ ನನಗೂ ಸಾರ್ಥಕತೆ ಅನಿಸುತ್ತೆ. ಅದರಿಂದ ಇವತ್ತಿನ ಕಡೆ ಕಾಲರಾಗಿರ್ತಕ್ಕಂಥ ರಾಧಾ ಅವರಿಗೆ ಈ ಒಂದು ಗ್ರಂಥಗಳನ್ನು ಸೇರಿಸೋಣ. ನಾನು ಅವರ ನಂಬರು ಮತ್ತು ಅವರ ಅಡ್ರೆಸ್ಸನ್ನು ತೆಗೆದುಕೊಂಡು ಈ ಗ್ರಂಥಗಳನ್ನು ಅವರಿಗೆ ರವಾನಿಸೋದಕ್ಕೆ ನಾನು ಮುಂದಾಗ್ತೇನೆ. ಒಳ್ಳೆಯದಾಗಲಿ. ಈಗ ತುಲಾ ರಾಶಿಯಿಂದ ಪ್ರಾರಂಭ ಮಾಡಿಬಿಡೋಣ ಗುರುಜಿ. ಖಂಡಿತ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇಷ್ಟಕ್ಕೆ ಮುಂಚೆ ತಾವು ನೋಡಿದಂತಹ, ಕೇಳಿಸ್ಕೊಂಡಂತಹ ಆ ತಾಯಿಯ ಸಂಕಷ್ಟಗಳು. ಕಷ್ಟ ಅನ್ನೋದು ಯಾರಿಗಿಲ್ಲ, ಎಲ್ಲರಿಗೂ ಕಷ್ಟ ಇದೆ. ಆದರೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು
ಕೈ ತೆಗೆದು ದಾನ ಮಾಡೋಕ್ಕಾಗುತ್ತೋ ಬಿಡುತ್ತೋ. ಆದರೆ ನಮಗೆ ಅಂತ ಒಂದು ಮನಸ್ಸಿದೆ. ಈ ಮನಸ್ಸು ನಾವೆಲ್ಲರೂ ಸಹಿತ ಸೇರಿ ಒಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ಇಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ಆ ಕುಟುಂಬಕ್ಕೆ ಒಂದಿಷ್ಟು ನೀನು ಅನುಕೂಲ ಮಾಡಪ್ಪ ಅಂತ ಹೇಳಿ ಭಗವಂತನ ನಾವೆಲ್ಲರೂ ಸಹಿತ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಹೇಳ್ತೀನಿ ಆ ಕುಟುಂಬಕ್ಕೆ ಒಂದು ಬೆಳಕು ಸಿಕ್ಕೇ ಸಿಗುತ್ತೆ. ಇದು ಸತ್ಯ. ಅದಕ್ಕಾಗಿ ಆ ತಾಯಿ ಮತ್ತು ಆ ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಅವರ ಪರಿವಾರ, ಅವರ ಯಜಮಾನರು ಎಲ್ಲರ ಆರೋಗ್ಯದಲ್ಲೂ ವ್ಯತ್ಯಾಸ, ಸಾಲದಕ್ಕೆ ಸಂಕಷ್ಟಗಳಲ್ಲಿದ್ದಾರೆ. ಅವರು ಒಳ್ಳೇದಾಗಲಿ ಅಂತ ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಸಹಿತ ದೇವರನ್ನ ಪ್ರಾರ್ಥನೆ ಮಾಡ್ತೀರಂತ ನಾನು ನಂಬಿದ್ದೇನೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಗುರು ಚೆನ್ನಾಗಿರೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಮಂಗಳವಾರ ಆದ್ದರಿಂದ ಇವತ್ತು ಮಂಗಳಕರವಾದಂಥ ಅನುಗ್ರಹಕ್ಕೋಸ್ಕರ ದೇವಿನ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿದೆ, ಆರೋಗ್ಯದ ಭಯ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ ಮತ್ತು ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಹಣದ ಭೀತಿ ಇರತಕ್ಕಂಥದ್ದು. ಯಾರಿಗೋ ಏನೋ ವಸ್ತುಗಳನ್ನು ಕೊಟ್ಬಿಟ್ಟಿರ್ತೀರಿ, ಆ ವಸ್ತು ಯಾವಾಗ ಕೊಟ್ಟೆ, ಎಲ್ಲಿ ಕೊಟ್ಟೆ, ಹೇಗೆ ಕೊಟ್ಟೆ, ಇವತ್ತು ಕೊಡ್ತೀನಿ ಅಂತಾರೋ ಕೊಡಲ್ಲ ಅಂತಾರೋ ಈ ತರಹವಾದಂಥ ಮನಸ್ಸಿಗೆ ನೋವು ತಂದುಕೊಂಡ್ಬಿಡ್ತೀರಿ. ಜೋಪಾನ. ಏನೇ ಮಾಡಬೇಕಾದರೂ ಬಹಳ ಎಚ್ಚರಿಕೆ ಇರಲಿ. ಜೊತೆಗೆ ನೀವು ಮಾಡ್ತಕ್ಕಂತಹ ಕಾಯಕ ಕೆಲಸದ ಕಡೆ ಹೆಚ್ಚು ಗಮನ ಇರಲಿ. ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ನಿರ್ವಹಿಸಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಆಲೋಚನೆಗಳಿರಬೇಕು. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಯಶಸ್ಸಿದೆ, ಧೈರ್ಯ ಇದೆ, ಕೆಲಸ ಕಾರ್ಯ ಮಾಡಬೇಕಾದಂಥ ಮನಸ್ಥಿತಿ ಇದೆ. ಆದರೆ ಪ್ರಾರಬ್ಧ ಕರ್ಮ ನಿಮ್ಮನ್ನು ಬಿಡದಿರ ಬಾಧಿಸ್ತಾ ಇರುತ್ತೆ. ಇವತ್ತಿನ ದಿವಸ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ, 11ರಿಂದ ಮಧ್ಯಾಹ್ನ 3 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ತೃಪ್ತಿಕರವಾದಂಥ ಜೀವನವೂ ಆಗೋದಿಲ್ಲ. ಹೀಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ಳುವಂತಹ ಇವತ್ತಿನ ದಿನ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಯಾವುದೇ ಒಂದು ಕೆಲಸಗಳಲ್ಲೂ ಸಹಿತ ಯಶಸ್ಸು ಕಾಣದಂಥ ರೀತಿಯಲ್ಲಾಗುತ್ತೆ. ಜೊತೆಗೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸ ಅರ್ಥಗರ್ಭಿತವಾಗಿದೆ ಅಂತ ನಿಮಗನ್ಸಿದ್ರು ನೋಡೋರಿಗೆ ಅದು ಬೇರೆ ಥರ ಕಾಣಿಸುತ್ತೆ, ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಚಿಟಿಕೆ ಉದ್ದಿನಬೇಳೆನ ಮನೆಯಿಂದ ಆಚೆ ಹೊರಡುವ ಕಾಲದಲ್ಲಿ ಉದ್ದಿನಬೇಳೆ ಒಂದು ಚಿಟಿಕೆ ತೆಗೆದುಕೊಂಡು ದೃಷ್ಟಿ ತೆಗೆದು ನೈಋತ್ಯ ಭಾಗಕ್ಕೆ ಹಾಕ್ಬಿಟ್ಟು ಆಚೆ ಕಡೆ ಹೊರಡಿ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ, ದಾರಿದೀಪವೂ ಇದೆ. ಇವತ್ತು ಆರೋಗ್ಯದಲ್ಲಿ ಬಹಳ ಚೇತರಿಕೆ ಇದೆ, ಮನಸ್ಸು ಶಾಂತಿಯಾಗಿದೆ. ಜೊತೆಗೆ ಹಣಕಾಸಿನ ಹೂಡಿಕೆ ಮಾತ್ರ ಇವತ್ತು ಸಮಂಜಸವದ್ದಲ್ಲ. ಯಾವುದೇ ಒಂದು ವಿಚಾರಕ್ಕಾದರೂ ಹಣಕಾಸನ್ನು ಕೊಟ್ಟೋದು ಅಥವಾ ಬೇರೊಬ್ಬರಿಂದ ಹಣಕಾಸನ್ನು ತೆಗೆದುಕೊಳ್ಳೋದು, ಕೊಡೋದಾಗಲಿ ತೆಗೆದುಕೊಳ್ಳೋದಾಗಲಿ ಎರಡೂ ಸಮಂಜಸ ಅಲ್ಲ ಅಂದಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಮಕರ ರಾಶಿಯವರು ನೀವು ಮಾಡಬೇಕಾದ್ದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಅನುಗ್ರಹ ನಿಮಗಾದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅತಿಯಾದಂಥ ಚಂಚಲತೆ ಇರತಕ್ಕಂಥದ್ದು, ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಸಾಕಷ್ಟು ಓಡಾಟ ಇರತಕ್ಕಂಥದ್ದು. ಇದರಿಂದ ನಿಮ್ಮ ದೇಹನೂ ಆಯಾಸವಾಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಆಗುತ್ತೆ. ಮಾಡಬೇಕಾದ ಕರ್ತವ್ಯಗಳನ್ನು ಸಹಿತ ಸಮಂಜಸವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಜೋಪಾನ. ಏನೇ ಮಾಡಿದ್ರು ಸಹಿತ, ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಸಹಿತ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಮಾಡಬೇಕಾಗತ್ತೆ. ಇದಕ್ಕಾಗಿ ದೇವಿಯ ಪ್ರಾರ್ಥನೆ ಬಹಳ ಅತ್ಯಗತ್ಯವಾಗಿದೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ, ಮನಸ್ಥಿತಿನೂ ನೆಮ್ಮದಿ ಇರೋದಿಲ್ಲ. ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ತಲೆಗೆ ಹಾಕ್ಕೊಂಡು ಸಹಿತ ಅದನ್ನು ಬೇಗ ತಲೆಯಿಂದ ತೆಗಿಲಿಕ್ಕೆ ಆಗದಿರ ಇಲ್ಲದ ರೀತಿ ಆಲೋಚನೆಗಳು ಶುರುವಾಗುತ್ತೆ. ಇನ್ನು ಮಾಧ್ಯಾಹ್ನಿಕ 12 ಗಂಟೆ ನಂತರ ಇಲ್ಲದ ಸಮಸ್ಯೆಗಳು ನೋಡಬೇಕಾಗತ್ತೆ. 12ರಿಂದ 2 ಗಂಟೆವರೆಗೂ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥದ್ದು, ಯಾವುದೇ ವಿಚಾರಕ್ಕೆ ನೀವು ಒಳಗಾಗ್ತಕ್ಕಂಥದ್ದು, ಯಾವುದೇ ಒಂದು ವಿಚಾರವನ್ನು ತಲೆಗೆ ತಂದುಕೊಳ್ಳೋದು ಸಹಿತ ಸಮಂಜಸವಾದ್ದಲ್ಲ. 2 ಗಂಟೆಯ ನಂತರ ಸಮಾಧಾನಕರವಾದಂಥ ದಿನವಾಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ ಕಾಣುತ್ತೆ, ಮನಸ್ಸು ಶಾಂತಿಯುತವಾಗಿರುತ್ತೆ. ಹಾಗೆ ರಾಹುಕಾಲದಲ್ಲಿ ಒಂದು ದೇವಿಯ ದರ್ಶನ ಮಾಡೋದನ್ನು ಮರಿಬೇಡಿ. ರಾಹುಕಾಲದಲ್ಲಿ ಇವತ್ತಿನ ಸಹ ದೇವಿ ದರ್ಶನ ಮಾಡ್ಕೊಂಬನ್ನಿ, ಅಥವಾ ಒಂದು ದೇವಿ ಫೋಟೋನ ನೀವೇ ಮುಂದಿಟ್ಕೊಂಡು ಒಮ್ಮೆ ದುಮ್ ದುರ್ಗಾಯೇ ನಮಃ
ಆ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ, ಭಗವತಿಯ ಸಂಪೂರ್ಣ ಅನುಗ್ರಹ ಆಗುತ್ತೆ. ಒಳ್ಳೇದಾಗ್ಲಿ. ಗುರುಜಿ, ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ, ನಮಸ್ತೆ. ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಹಾ, ಕೇಳಿಸ್ತಾ ಇದೆ ಮೇಡಮ್. ಅಮ್ಮ ಮಾತಾಡಿ. ಯಾರು ಮಾತಾಡ್ತಿರೋದು? ನಾವು ಇಲ್ಲಿ ಸೌದತ್ತಿಯಿಂದ. ತಮ್ಮ ಹೆಸರು? ನಮಸ್ತೆ. ಹಾ, ನಮಸ್ತೆ. ಕೇಳಿಸ್ತಾ ಇದ್ದಾರೆ. ಹಾ, ಟಿವಿ ನೋಡ್ತಾ ಇದ್ದೀರಾ? ಸಮಯ ನಾವು ಇಲ್ಲಿ ಓಡ್ತಾ ಇದೆ. ಸೌದತ್ತಿಯಿಂದ ಮಾತಾಡ್ತಾ ಇರೋದ ಮ್ಯಾಮ್. ಆಯ್ತಮ್ಮ, ಗುರುಜಿ ಇದಾರೆ, ಮಾತಾಡಿ. ಹಾ, ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇವ್ರಿ. ನಾವು ಸೌದತ್ತಿಯಿಂದ ಮಾತಾಡೋದ್ರಿ. ಸೌದತ್ತಿಯಿಂದ ಮಾತಾಡ್ತಾ ಇದ್ದೀರಿ. ಮೊದಲು ಸೌದತ್ತಿ ದೇವಿಗೆ ಹೋಗಿ ಹಾ, ಅಲ್ಲಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಎಲ್ಲಮ್ಮನ ಪೂಜೆ ಮಾಡಿಸಿ. ನಾವು ಗುರುಜಿ ಅಲ್ಲಿ ಅಮ್ಮ, ನಿಮ್ಮ ಇದು ಕಾರ್ಯಕ್ರಮಕ್ಕೆಲ್ಲ ನಾವು ಬಂದಿದ್ದೀವಿ ಗುರುಜಿ. ಸಂತೋಷ. ಇನ್ನೊಂದು ಬೇಡಿಕೆ ನಿಮ್ಮಲ್ಲಿ ನಾನು ಇಡ್ತಾ ಇದ್ದೀನಿ. ಹ್ಞೂ. ಇವತ್ತು ಇಷ್ಟಕ್ಕೆ ಮುಂಚೆ ಕಾಲರ್ ಮಾತಾಡಿದ್ದು ಬಂದು ನೋಡಿದ್ರ ನೀವು? ಹಾ, ನೋಡಿದೇವ್ರಿ ಸರ್ ಗುರುಜಿ. ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ತಾಯಿ ಎಲ್ಲಮ್ಮನ ಹತ್ರ ಒಂದು ಪ್ರಾರ್ಥನೆ ಮಾಡಿ. ಹಾ, ಹ್ಞೂ. ಹೇಳಮ್ಮ, ಈಗ ನಿನ್ ಸಮಸ್ಯೆ ಏನೇನು ತಾಯಿ? ಹಾ, ಇಲ್ಲ, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಅವಳು ಈಗ ಸ್ಕೂಲಿಗೆ ಹೋದ್ಲು. ಹಾ ಹಾ. ನಮ್ಮ ಮನೆ ಬಗ್ಗೆ ಸ್ವಲ್ಪ ಹೇಳ್ರಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ. ಖಂಡಿತ ಒಳ್ಳೇದಾಗತ್ತೆ. ಕಾಕತಾಳಿ ಎಂಬಂತೆ ಅವ್ರ ಕಷ್ಟ ಹೇಳಿಕೊಂಡಿದ್ದಕ್ಕೂ ನೀವು ಎಲ್ಲಮ್ಮನ ಗುಡ್ಡದಿಂದ ಫೋನ್ ಮಾಡ್ತಾ ಇರೋದಕ್ಕೂ ಬಹಳ ಅನುಕೂಲ ಆಗ್ತಿದೆ. ಈಗ ನಿಮ್ಮ ಮನೇಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರನೇ ನೀವು ತಾಯಿ ಎಲ್ಲಮ್ಮನ್ನೇ ನೀವು ಪ್ರಾರ್ಥನೆ ಮಾಡ್ತಾ, ಹಾಗೆ ಇಷ್ಟಕ್ಕೆ ಮುಂಚೆ ಕಾಲ್ ಮಾಡಿರ್ತಕ್ಕಂಥ ರಾಧಾ ಅವರ ಕುಟುಂಬದಲ್ಲಿ ಆಗಿರ್ತಕ್ಕಂತಹ ನೋವಿಗೆ ಅಲ್ಲಿ ಪರಿಹಾರ ಸಿಗ್ಲಿ ಅಂತ ತಾಯಿ ಎಲ್ಲಮ್ಮನ ಹತ್ರ ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಇಬ್ಬರು ಮಕ್ಕಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಇಬ್ರು ಮಕ್ಕಳು ಇಲ್ಲ ಅಂದ್ರಲ್ಲಮ್ಮ, ಮಕ್ಕಳು ಶಾಲೆಗೆ ಹೊರಟಿದ್ದಾರೆ ಅಂದ್ರಲ್ಲ? ಹಾ, ಶಾಲೆ ಹೋಗ್ತಿದ್ದಾಳ ಗುರುಜಿ. ಕೊಡ್ಲ್ರಿ, ಇಲ್ಲೇ ಇದ್ದಾಳ್ರಿ. ಕೊಡಿ ತಾಯಿ. ಬಾಜಿ ಸುತ್ತಿ. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಮತ್ತೊಮ್ಮೆ ಕರೆ ಮಾಡಿ ಮಾತಾಡ್ತೀನಿ. ಸಮಯದ ಅಭಾವ ಆಯ್ತು. ಒಳ್ಳೇದಾಗ್ಲಿ. ಹಾಗೆ ಗುರೂಜಿಯವರು ಪದೇ ಪದೇ ರಾಧಾ ಅವ್ರ ಹೆಸರನ್ನ ಹೇಳ್ತಾ ಇದ್ದಾರೆ. ದಯವಿಟ್ಟು ರಾಧಾ ಅವರು ಮತ್ತೆ ನಮ್ಮ ಕಚೇರಿಗೆ ಕರೆಯನ್ನ ಮಾಡಿ ನಿಮ್ಮ ನಂಬರ್ ಅನ್ನ ನಮ್ಗೆ ಕೊಡಿ. ಯಾಕಂದ್ರೆ ನಿಮ್ಗೆ ಪುಸ್ತಕವನ್ನ ಖಂಡಿತವಾಗ್ಲೂ ಕಳಿಸ್ಬೇಕಾಗಿದೆ. ಅಡ್ರೆಸ್ ತಗೊಳ್ತೀವಿ. ರಾಧಾ ಅವರೇ, ನೀವೇ ಕರೆ ಮಾಡ್ಬೇಕು. ಅವ್ರ ಹೆಸರಲ್ಲಿ ಬೇರೆಯವ್ರು ಯಾರು ಕೂಡ ಮಾಡ್ಬೇಡಿ, ಅನ್ಯಥಾ ಭಾವಿಸ್ಬೇಡಿ ಅಂತ ಹೇಳ್ತಾ ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಜನರ ಜೊತೆ ಮಾತಾಡಿದ್ರಿ. ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಕುರಿತಾಗಿ ಸಾಕಷ್ಟು ವಿಶೇಷವಾದ ಅನುಷ್ಠಾನಗಳ ಕುರಿತಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.